ಈಗ ನಮ್ಮ ಜೊತೆ ಇದ್ದಾರೆ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದರ MBAಯ ಫೈನಾನ್ಸ್ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಶರಣ್ ಕುಮಾರ್ ಶೆಟ್ಟಿ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಈ ಫೈನಾನ್ಸ್ ಅಂತ ಹೇಳುವಂಥದ್ದು ನಾವು ಸಾಮಾನ್ಯವಾಗಿ ಕೇಳುವಂಥ ಒಂದು ಶಬ್ದ. ಮುಖ್ಯವಾಗಿ ಫೈನಾನ್ಸ್ ಅನ್ನುವಂತಹ ಶಬ್ದ ಏನನ್ನು ಸೂಚಿಸ್ತದೆ ಸರ್? ಈಗ ಫೈನಾನ್ಸ್ ಅಂತ ಹೇಳುವಂಥದ್ದು ಎಲ್ಲರ ಬದುಕಿನಲ್ಲಿ ದೊಡ್ಡ ಒಂದು ರೋಲ್ ಅನ್ನು ತೆಗೊಳ್ತದೆ. ಅದಕ್ಕೆ ನಾವು ಹೇಳ್ತೇವೆ ವಿಟಮಿನ್ ಎಂ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್ ಅಂತೇಳಿ. ಸೊ ಆದ ಕಾರಣ ಈ ವಿಟಮಿನ್ ಎಂ ಹಣ, ಫೈನಾನ್ಸ್ ಅನ್ನ ಯಾವ ತರದಲ್ಲಿ ನಾವು ಉಳಿಸ್ಕೊಂಡು ಹೋಗಬೇಕು, ಅದು ನಮ್ಮ ಎದುರಿರುವಂತಹ ಒಂದು ದೊಡ್ಡ ಪ್ರಶ್ನೆ. ಹೀಗಿರುವಾಗ ಈಗ ನಾವು ಹೇಳ್ತೇವೆ ವಾರೆನ್ ಬಫೆಟ್ ಅವರು ಈ ಫೈನಾನ್ಸ್ ಅಲ್ಲೇ ಅತಿ ದೊಡ್ಡ ಕೆಲಸ ಮಾಡಿದವರು. ಅವರಲ್ಲಿರುವಂತಹ ಹಣದ ಗಾತ್ರ ನೋಡಿದ್ರೆ ವಿಶ್ವದಲ್ಲೇ ದೊಡ್ಡದಾಗಿರ್ತದೆ. ಅವರು ಹೇಳ್ತಾರೆ, ಡೋಂಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಇನ್ಸ್ಟೆಡ್ ಯು ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್. ಅಂದ್ರೆ ನೀನು ಏನು ಉಳಿಸ್ತೀಯಾ ಅದು ಮುಖ್ಯ. ಯಾವಾಗಲೂ ನೀನು ಏನು ಹಣವನ್ನ ಗಳಿಸಿದ ನಂತರ ಅದನ್ನು ಖರ್ಚು ಮಾಡಬೇಡ. ಖರ್ಚು ಮಾಡುವ ಮುಂಚೆ ಅದನ್ನು ನೀನು ಉಳಿತಾಯ ಮಾಡಬೇಕು. ಆ ಉಳಿತಾಯ ಮಾಡೋದ್ರಿಂದ ನಿನ್ನ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನೀನು ಮುಂದುವರಿಸಿಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಈಗಿನ ಎಲ್ಲ ಕಡೆಗಳಲ್ಲಿ ಹೇಳ್ತಾರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಫಿನಾನ್ಸನ್ನು ಯಾವ ಥರ ನೀನು ಮ್ಯಾನೇಜ್ ಮಾಡಬೇಕು ಎಂಬುದರ ಬಗ್ಗೆ. ಸರಿ, ಈಗ ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ಸಾಮಾನ್ಯವಾಗಿ ನಮಗೆ ಬೇರೆ ಬೇರೆ ರೀತಿಯ ಒಂದು ಉದ್ಯೋಗದಲ್ಲಿ ಇರುವವರು ಇರ್ತಾರೆ. ಕೆಲಸ ಮಾಡಿ ಬದುಕುವಂಥ ಅಂತ ಹೇಳಿದರೆ ಎಂಪ್ಲಾಯೀಸ್ ಅಂತ ನಾವೇನು ಹೇಳ್ತೇವೆ, ಅಂಥದ್ದೊಂದು ದೊಡ್ಡ ವರ್ಗ ಇದೆ. ಖರ್ಚಿಗೆ ದಿವಸಕ್ಕೆ ಮಾಡುವಂತಹ ಕೂಲಿ ಕಾರ್ಮಿಕರ ಒಂದು ವರ್ಗ ಇದೆ. ಬಿಸ್ನೆಸ್ ಮಾಡಿ ಅವರದ್ದೇ ಆದಂಥ ಒಂದು ಇದನ್ನು ಕಟ್ಟಿಕೊಂಡಂಥ ವರ್ಗ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಇಂಥದ್ದನ್ನು ಮಾಡುವ ವರ್ಗ ಇದೆ. ಈಗ ನಾವು ಇವರ ಬಗ್ಗೆ ಹೇಳೋದಿದ್ರೆ ಮುಖ್ಯವಾಗಿ ಈಗ ಕೆಲಸಕ್ಕೆ ಸಂಬಳ ಸಿಗುವಂಥ ಎಂಪ್ಲಾಯೀಸ್ನ ಬಗ್ಗೆ ಹೇಳೋದಾದರೆ ಅವರು ಫೈನಾನ್ಸಿನ ಮ್ಯಾನೇಜ್ಮೆಂಟನ್ನು ಯಾವ ಥರ ಮಾಡಿದರೆ ಒಳ್ಳೆಯದಾಗಬಹುದು, ಅವರ ಉಳಿತಾಯ ಮಾಡಬಹುದು, ಮಾಡಿದರೆ ಅವರಿಗೆ ಹೇಗೆ ಬೆನಿಫಿಟ್ ಆಗ್ಬೋದು? ಈಗ ಒಂದು ಉದಾಹರಣೆ ಮೂಲಕ ಈ ಒಂದು ಕ್ವಶನ್ಗೆ ನಾನು ಆನ್ಸರ್ ಕೊಡುತ್ತೇನೆ. ಒಬ್ಬ ವ್ಯಕ್ತಿ ದಿನಕ್ಕೊಂದು 1,000 ಗಳಿಸ್ತಾನೆ ಅಂತ ತಿಳ್ಕೊಳ್ಳೋಣ. ಆ 1,000 ಗಳಿಸುವಾಗ ಆ 1,000ದಲ್ಲಿ ಅವನ ಹತ್ರ ತನ್ನ ದಿನದಲ್ಲಿ ಏನೆಲ್ಲ ಖರ್ಚು ಉಂಟಂತ ಅವನಿಗೆ ಪಕ್ಕ ಲೆಕ್ಕ ಇರ್ತದೆ. ಅವರ ಮನೆಯವರಿಗೆ, ಕುಟುಂಬದವರಿಗೆಲ್ಲ ಒಂದು ಪಕ್ಕ ಲೆಕ್ಕಾಚಾರ ಇರ್ತದೆ. ಈಗ ದಿನದಲ್ಲಿ 1,000 ಗಳಿಸುವಾಗ ಆ 1,000ದಲ್ಲಿ 60% ಅನ್ನು ಅವನು ಬದಿಗಿಡಬೇಕು. ಆ ತರ ಕ್ಯಾಲ್ಕುಲೇಷನ್ ಅಂದ್ರೆ ಅದು ತುಂಬಾ ಚಾಲೆಂಜಿಂಗ್. ಮಾತ್ರ ನಮಗೆ ಹೇಳಲಿಕ್ಕೆ ತುಂಬಾ ಸುಲಭ. 1,000ದಲ್ಲಿ 600 ರೂಪಾಯಿ ಇಟ್ಟುಕೊಂಡು 400 ರೂಪಾಯಿನ ಖರ್ಚು ಮಾಡುದು ಅಂತ ಹೇಳಿದ್ರೆ ಹೇಳಲಿಕ್ಕೆ ಸುಲಭ, ಆದ್ರೆ ಅದನ್ನೊಂದು ಚಾಲೆಂಜ್ ಆಗಿ ತೆಕ್ಕೋಬೇಕಾಗ್ತದೆ. ನೋಡಿ, ನಾನು ಮಲೇಷ್ಯಾದಲ್ಲಿ ತುಂಬಾ ವರ್ಷ ಇದ್ದೆ. ಈ ಮಲೇಷ್ಯಾದ ಜನಗಳು ಏನಂತ ಹೇಳಿದ್ರೆ, ಇಲ್ಲಿ ದಿನಕ್ಕೆ ಅಲ್ಲಿ 1,000 ರಿಂಗೇಟ್ ಅಂತ ಹೇಳಿದ್ರೆ ನಮ್ದೊಂದು 20,000 ರೂಪಾಯಿ, 20,000 ಹತ್ರ ಆಗ್ತದೆ. ಈ ಕೆಲವು ಜನಗಳಿಗೆ ಒಂದು 500ರಿಂದ 1,000 ರಿಂಗೇಟ್ ತನಕ ದುಡ್ಡು ಬರ್ತದೆ ಪರ್ ಡೇಗೆ. ನೋಡಿ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪರ್ ಡೇಗೆ ಬರುವಂತ 1,000 ದುಡ್ಡು ಉಂಟಲ್ಲ, ಆ ಎಷ್ಟು ದುಡ್ಡು ಬರ್ತದೆ ಅದನ್ನೆಲ್ಲವನ್ನು ಅವರು ಖರ್ಚು ಮಾಡ್ತಾರೆ. ಅಂದ್ರೆ ಅವರ ಲೈಫ್ ಏನಂತ ಹೇಳಿದ್ರೆ, ಇಡೀ ದಿನ ಒಂದು ರೆಸ್ಟೋರೆಂಟ್ ಅಲ್ಲಿ ಇರೋದು, ಖರ್ಚು ಮಾಡೋದು, ಇಡೀ ಫುಲ್ ಡೇ ಏನು ಅರ್ನ್ ಮಾಡ್ತಾರೆ ಅದನ್ನೆಲ್ಲ ಖರ್ಚು ಮಾಡುವಂತ ಬದುಕು ಅವರದು. ಹೀಗೆ ನಾವೊಂದು ಸ್ಟಡಿ ಮಾಡಿದ್ದು ಐಲ್ಯಾಂಡ್ ಮತ್ತು ಮೇನ್ಲ್ಯಾಂಡ್. ಐಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ಏನ್ ಹೇಳ್ತೇವೆ, ಓರಂಗಸ್ಲೀಸ್ ನಮ್ಮಲ್ಲಿ ಆದಿವಾಸಿಗಳಂತ ಹೇಳ್ತಾರೆ, ಅವರಿರುವ ಜಾಗ, ಮತ್ತು ಇವರು ಮೇನ್ಲ್ಯಾಂಡ್ ಅಲ್ಲಿ ಒಂದು ಸ್ಟಡಿ ಮಾಡ್ತು ನಾವು. ಆ ಸ್ಟಡಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮೇನ್ಲ್ಯಾಂಡ್ ಅಲ್ಲಿರುವ ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ. 1,000 ರಿಂಗೇಟ್ ಪರ್ ಡೇಗೆ ದುಡಿದ್ರೆ ಅದರಲ್ಲಿ 1,000 ರಿಂಗೇಟ್ ಅನ್ನು ಅವರು ಖರ್ಚು ಮಾಡುವರು, ಎಲ್ಲ ವಿಷಯಕ್ಕೆ ಖರ್ಚು ಮಾಡೋದು, ಏನಂತಲ್ಲ ಬೇರೆ ಬೇರೆ ವಿಷಯಕ್ಕೆ ಖರ್ಚು ಮಾಡೋದು. ಆದರೆ ಐಲ್ಯಾಂಡ್ ಅಲ್ಲಿರುವಂಥ ಜನಗಳು ಏನು ಮಾಡ್ತಾರೆ, ಆದಿವಾಸಿಗಳು, ಅವರು ದಿನಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಹನಿ, ಈ ನಮ್ಮ ಜೇನುತುಪ್ಪ ಸೆಲ್ ಮಾಡೋದು, ಮತ್ತೆ ಈ ಸ್ಟ್ರಾಬೆರಿಗಳನ್ನು ಸೆಲ್ ಮಾಡೋದು, ಹಾಗೆ ಸೆಲ್ ಮಾಡಿ ಪರ್ ಡೇಗೆ ಒಂದು ಹತ್ರ 600ರಿಂದ 700 ರಿಂಗೇಟ್ ದುಡಿತಾರೆ. ನೀವು ನಂಬ್ತಿರೋ ಎಲ್ಲೋ ಗೊತ್ತಿಲ್ಲ, ಆ 700 ರಿಂಗೇಟ್ ಅಲ್ಲಿ ಖಾಲಿ ಖರ್ಚಾಗೋದವರಿಗೆ ಒಂದು 100 ರಿಂಗೇಟ್, ಉಳಿದ 600 ರಿಂಗೇಟ್ ಅನ್ನು ಅವ್ರು ಏನು ಮಾಡ್ತಾರೆ, ಉಳಿಸ್ತಾರೆ. ನೋಡಿ, ಈಗ ಒಂದು ಕಂಪೇರ್ ಮಾಡುವಾಗ ಒಂದು ಎಜುಕೇಷನ್ ಇದ್ದವರು, ಎಜುಕೇಷನ್ ಇಲ್ಲದವರು, ನೋಡಿ, ಅವರಿಗೆ ಎಜುಕೇಷನ್ ಇಲ್ಲದಿದ್ರೂ ಕೂಡ ಆ ಸೇವಿಂಗ್ ಹ್ಯಾಬಿಟ್ ಎಂಬುವಂಥದ್ದು ಅವರ ಮನಸ್ಸಲ್ಲಿ ಉಂಟು. ಇದನ್ನು ನಾವು ದೊಡ್ಡ ರೀತಿಯಲ್ಲಿ ಸ್ಟಡಿ ಮಾಡಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸ್ಟಡಿ ಮಾಡಿ ಗೌರ್ಮೆಂಟ್ ಆಫ್ ಮಲೇಷ್ಯಾಗೆ ಕೊಡ್ತು. ನೆಗೆರಿ ಸೆಂಬಿ ಗೌರ್ಮೆಂಟ್ ಇದು ಬ್ಯಾಂಕ್ ನೆಗರ ಮಲೇಷ್ಯಾ ಅಂತ, ಅಲ್ಲಿ ಕೊಟ್ಬಿಡ್ತು. ಅವರಿಗೊಂದು ದೊಡ್ಡ ಪ್ರಾಜೆಕ್ಟ್ ಆಗಿ ನಮ್ಮ ಯೂನಿವರ್ಸಿಟಿಗೆ ಅವರು ಫಂಡ್ ಕೊಟ್ಟರು. ಇದನ್ನು ಜಾಸ್ತಿ ಸ್ಟಡಿ ಮಾಡಿ ನಮ್ಮ ಇಕಾನಮಿಗೆ ಹೇಗೆ ಹೆಲ್ಪ್ ಆಗ್ತದೆ ಎಂಬುದರ ಬಗ್ಗೆ ಸ್ಟಡಿ ಮಾಡಿ ಅಂತ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲೂ ಈಗ ನೀವೊಂದು ಕ್ವಶನ್ ಕೇಳಿದರೆ, ಈಗ ಒಬ್ಬ ಎಂಪ್ಲಾಯಿ ಆದವನು ಯಾವ ತರ ತನ್ನ ದಿನ ಬದುಕನ್ನು ತೆಗಿತಾ ಇರುವಾಗ, ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ 1,000 ರೂಪಾಯಿ ದುಡಿದ್ರೆ ಆ 1,000ದಲ್ಲಿ ಆದಷ್ಟು ಹೆಚ್ಚಿನ ಭಾಗವನ್ನು ಅವನು ಸೇವಿಂಗ್ಸ್ ಇಟ್ಕೋಬೇಕು. ಉಳಿದ 400 ರೂಪಾಯಿಯನ್ನು ಅವನು ಏನು ಮಾಡಬೇಕು, ಖರ್ಚಿಗೋಸ್ಕರ ಉಪಯೋಗ ಮಾಡಬೇಕು. ಏನೋ ಸ್ವಲ್ಪ ದಿನಗಳಲ್ಲಿ ಆಚೆ ಆಗ್ತದೆ, ಆದರೆ ಇದನ್ನ ಪ್ರತಿ ದಿನವೂ ಅವನು ಫಾಲೋ ಮಾಡ್ತಾ ಹೋಗ್ಬೇಕು. ನಾನು ಸ್ಟೂಡೆಂಟ್ಸ್ಗೆ ಯಾವಾಗಲೂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೇಲೆ ಅಥವಾ ಪರ್ಸನಲ್ ಫಿನಾನ್ಸ್ ಮೇಲೆ ತುಂಬ ಪ್ರೋಗ್ರಾಮ್ ಮಾಡ್ತಾ ಇರ್ತೇನೆ. ಆ ಪ್ರೋಗ್ರಾಮಲ್ಲಿ ಹೇಳ್ತೇನೆ ನಾನು ಏನಂತ ಹೇಳಿದ್ರೆ, ಈಗ ಸ್ಟೂಡೆಂಟ್ಸ್ನವರಿಗೆ ದುಡ್ಡು ಇರುವುದಿಲ್ಲ, ಪೇರೆಂಟ್ಸ್ ಕೊಟ್ಟ
ದುಡ್ಡು. ಯಾವಾಗಲೂ ಕಾಲೇಜಿಂದ ಮನೆಗೆ, ಮನೆಯಿಂದ ಕಾಲೇಜಿಗೆ ಹೋಗುವಂಥದ್ದು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ದಿನಕ್ಕೆ ಒಂದು 200 ರೂಪಾಯಿ ಬೇಕಾಗ್ತದೆ ಮಕ್ಕಳಿಗೆ. ಆ 200 ರೂಪಾಯಿಗೆ ನಾನು ಏನು ಹೇಳ್ತೇನೆ ಅಂದರೆ, ಆ 200 ರೂಪಾಯಲ್ಲಿ ಈಗ ಪೇರೆಂಟ್ಸ್ ಏನು 200 ರೂಪಾಯಿ ಕೊಡ್ತಾರೆ, ಅದು ನಿಮ್ಮ ದುಡ್ಡಲ್ಲ. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ದುಡ್ದಂಥ ದುಡ್ಡು, ತನ್ನ ಮಕ್ಕಳಿಗೋಸ್ಕರ ದುಡುವಂಥ ದುಡ್ಡು. ಆ ಒಂದು 200 ರೂಪಾಯಲ್ಲಿ ಪರ್ ಡೇಗೆ 20% ಸೇವ್ ಮಾಡ್ಕೊಂಡು ಬನ್ನಿ. 20% ಎಷ್ಟಾಗ್ತದೆ? 40 ರೂಪಾಯಿ ಆಗ್ತದೆ. ಪರ್ ಡೇಗೆ 40 ರೂಪಾಯಿ ಮಾಡಿದರೆ 10 ದಿನಕ್ಕೆ 400 ರೂಪಾಯಿ ಆಯಿತು, 20 ದಿನಕ್ಕೆ 800 ರೂಪಾಯಿ ಆಯಿತು, 30 ದಿನಕ್ಕೆ 1200 ಆಯಿತು. ಅದೇ 4 ವರ್ಷದ ಡಿಗ್ರಿ ಪ್ರೋಗ್ರಾಮಿಗೆ ಒಂದು ತಿಂಗಳಿಗೆ 1800 ಆದರೆ 10 ತಿಂಗಳಿಂದ ಇಟ್ಕೊಂಡು 12 ತಿಂಗಳು ಬೇಡ, 2 ತಿಂಗಳು ರಜೆ ಹೋಗ್ತದೆ, 12,000 ಆಯಿತು. 12,000 ಇಂಟು 4 48,000, 50,000 ಹತ್ರ ಆಗ್ತದೆ. ಆ ಹಣ ಏನು ಗಳಿಸ್ತೀವಿ ಅದನ್ನೇ ಪ್ರತಿ ನೀವು ಒಂದು 2-3 ತಿಂಗಳಿಗೊಮ್ಮೆ ಯಾವುದಾದ್ರೂ ಒಂದು ಸೇವಿಂಗ್ಸಿಗೆ ಅಥವಾ ಇನ್ವೆಸ್ಟ್ಮೆಂಟಿಗೆ ಹಾಕ್ಕೊಂಡು ಬಂದರೆ ನೋಡಿ, ಅದೊಂದು ಒಳ್ಳೆ ಪೊಟೆನ್ಷಿಯಲ್ ಸೇವಿಂಗ್ಸ್ ನಿಮಗೆ ಹ್ಯಾಬಿಟ್. ಆದರೆ ಆ್ಯಸ್ ಎ ಸ್ಟೂಡೆಂಟ್ ಆ್ಯಂಡ್ ಆಲ್ಸೋ ಆ್ಯಸ್ ಎನ್ ಎಂಪ್ಲಾಯಿ, ನಿಮ್ಮ ಥಾಟ್ ಏನಿರಬೇಕಂದ್ರೆ, ಏನು ದುಡ್ಡು ನಮ್ಮ ಕೈಗೆ ಬರ್ತದೋ ಅದರ ಒಂದು ಪೋರ್ಷನನ್ನು ನಾವು ಸೇವಿಂಗ್ಸಿಗೆ ಇಟ್ಕೋಬೇಕು ಎಂಬುದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೇವಿಂಗ್ ಮಾಡಿ ನಾವು ಈಗ ಒಂದು ಪೋರ್ಷನನ್ನು ಇಟ್ಟುಕೊಳ್ಬೇಕು. ಇಟ್ಟ ದುಡ್ಡನ್ನು ಏನು ಮಾಡಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಇಟ್ಟ ದುಡ್ಡು ಅದೇ ಥರ ಇದ್ದರೆ ವರ್ಷ ಹೋದ ಹಾಗೆ ಅದರ ಬೆಲೆ ಕಡಿಮೆ ಆಗ್ತದೆ. ಆದ್ದರಿಂದ ಆ ದುಡ್ಡನ್ನು ಅದು ಒಂದು ರೀತಿಯಲ್ಲಿ ಇಟ್ಟ ಹಾಗೂ ಆಗಬೇಕು, ನಮಗೆ ಸಿಕ್ಕಿದ ಹಾಗೂ ಆಗಬೇಕು, ಅದು ವರ್ಷದಿಂದ ವರ್ಷಕ್ಕೆ ಅದು ಬೆಳೀಲೂ ಬೇಕು. ಅಂತಹ ವ್ಯವಸ್ಥೆಗಳು ಏನು? ಈಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಜನಗಳೆಲ್ಲ, ಇದ್ದ ದುಡ್ಡನ್ನೆಲ್ಲ ಬ್ಯಾಂಕಲ್ಲಿ ಹಾಕ್ತಾ ಇದ್ರು. ಈಗ ಸೇವಿಂಗ್ಸ್ ಬ್ಯಾಂಕಲ್ಲಿ ಒಂದು ಆ ಟೈಮಲ್ಲೆಲ್ಲ ಒಂದು 6% 7%, ಈಗ ಕಡಿಮೆ ಆಗಿದೆ. ಈಗ 4% ಎಲ್ಲ ಬಂದಿದೆ, 4-3.5% ಬಂದು ನಿಂತ್ಕೊಂಡಿದೆ ಸೇವಿಂಗ್ಸ್. ಈಗ ನಮ್ಮ ಜಗತ್ತು ಈಗ ಟೆಕ್ನಾಲಜಿಕಲಿ ನಾವೆಲ್ಲ ಸೌಂಡ್ ಇದ್ದೇವೆ, ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಉಂಟು. ಟೆಕ್ನಾಲಜಿಯನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಎಲ್ಲವೂ ನಮ್ಮ ಕೈಯಲ್ಲೇ ಉಂಟು. ನೀವು ಕೇಳಿದ ಹಾಗೆ ಈಗ ಸೇವಿಂಗ್ಸ್ ಮಾಡೋದು ಹೌದು. ಆ ಸೇವಿಂಗ್ಸ್ ಮಾಡುವಂಥ ದುಡ್ಡನ್ನು ಏನು ಮಾಡಬೇಕು? ಈಗ ಬ್ಯಾಂಕಲ್ಲಿ ಹಾಕಿದಂತೂ ಖಂಡಿತ 3-4% ಸಿಗ್ತದೆ, ಸೇಫ್ ಆಗಿರ್ತದೆ, ಏನು ತೊಂದರೆ ಇಲ್ಲ. ಅದು ಬಿಟ್ಟರೆ ಸ್ವಲ್ಪ ಫಿಕ್ಸ್ ಡೆಪಾಸಿಟಲ್ಲಿ ಫ್ಲೆಕ್ಸಿಯಲ್ಲಿ ಹಾಕಿದ್ರೆ ಆಗ್ತದೆ. ಅದಲ್ಲದೆ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಈಗ ಈ ಮಾಡರ್ನ್ ಇದರಲ್ಲಿ ಈಗ ಫೈನಾನ್ಸಲ್ಲಿ ನೋಡುವಾಗ ನಮಗೆ ಸ್ಟಾಕ್ ಮಾರ್ಕೆಟ್ ಕಾಣ್ತದೆ, ಅದೊಂದು ವಿಭಾಗ. ಅದಲ್ಲದೆ ಸ್ವಲ್ಪ ರಿಸ್ಕ್ ಇರ್ತದೆ ಸ್ಟಾಕ್ ಮಾರ್ಕೆಟ್. ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ಏನಂತ ಹೇಳ್ತೇವೆ, ಸ್ವಲ್ಪ ಕಷ್ಟ ಆಗ್ತದೆ. ಎಂಪ್ಲಾಯೀಸ್ ಫಸ್ಟಿಗೆ ಶುರು ಮಾಡುವಾಗ ಅವ್ರು ಏನು ಮಾಡಬೇಕಂದ್ರೆ ಮ್ಯೂಚುವಲ್ ಫಂಡ್ ಅಂತ ಬರ್ತದೆ. ಈ ಮ್ಯೂಚುವಲ್ ಫಂಡಲ್ಲಿ ನಮ್ಗೆ ಏನಾಗ್ತದೆ ಅಂದರೆ, ಈ SIPಗಳು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಅಂದರೆ ಪ್ರತಿ ದಿನನೂ ಅಥವಾ ಪ್ರತಿ ವಾರನೂ ಅಥವಾ ಪ್ರತಿ ತಿಂಗಳು ಏನಾದ್ರು ಪ್ರತಿ ದಿನಕ್ಕೂ ಕೂಡ ಸ್ವಲ್ಪ ಅಮೌಂಟನ್ನು ಏನಾಗ್ತವೆ ಅದನ್ನು ಹಾಕ್ಕೊಂಡೇ ಹೋಗಬೇಕು. ಅದಕ್ಕಂದರೆ ಈ ಮಿನಿಮಮ್ ಪರ್ಸೆಂಟೇಜ್ ಅಂದರೆ ರಿಟರ್ನ್ ಅಂತೂ ಕೊಡ್ತಾರೆ. ಆ ಮಿನಿಮಮ್ ಪರ್ಸೆಂಟೇಜು ಖಂಡಿತವಾಗ್ಲೂ ರಿಟರ್ನ್ ಬರ್ತದೆ. ಆ ಒಂದು ಇದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬರ್ತದೆ. ಮಿನಿಮಮ್ ನಿಮ್ಗೆ ಇಷ್ಟು ನಾವು ಎಶ್ಯೂರೆನ್ಸ್ ಮಾಡ್ತೇವೆ, ಅದಕ್ಕಿಂತ ಜಾಸ್ತಿ ನಮಗೆ ಗೊತ್ತಿಲ್ಲ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಆಗ್ತದೆ ಅಂತ. ಆದ ಕಾರಣ ನಾನು ಏನು ಹೇಳಿ ಬಯಸ್ತೇನೆ ಅಂದರೆ, ಒಂದು ಮ್ಯೂಚುವಲ್ ಫಂಡ್, ಮತ್ತೊಂದು ಈಗ ಏನಾದರೂ ನಿಮಗೆ ಅಷ್ಟು ನಿಮ್ಮ ಅಮೌಂಟು ಸೇಫ್ ಆಗಿರಬೇಕು, ಏನಾದರೂ ಒಂದು ಚಿಕ್ಕ ರೀತಿಯ ಬಡ್ಡಿ ಬರಬೇಕಂತೇಳಿದ್ರೆ ನಿಮಗೆ ಗೊತ್ತಿರ್ತದೆ ಈ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ. ಯಾವ ಬ್ಯಾಂಕಲ್ಲೂ ನೀವು ಇರುವಂತಹ ದುಡ್ಡನ್ನು ಒಂದು ವೇಳೆ ನಿಮ್ಮ ಕೈಯಲ್ಲಿ 1,000 ದುಡ್ಡು ಏನೋ ಬಂತು ಒಂದು ವಾರದಲ್ಲಿ, ಅದನ್ನು ಆ ದುಡ್ಡನ್ನು ಅದಕ್ಕೆ ಹಾಕಿದರೆ ನಿಮ್ಗೆ ಗೊತ್ತಾಗ್ತದೆ ಒಂದು ವರ್ಷದಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತೇಳಿ ನಿಮಗೆ ಅದಕ್ಕೊಂದು ವ್ಯವಸ್ಥೆ ಸಿಗ್ತದೆ. ಅದಲ್ಲದೆ ಇನ್ನೂ ನಿಮಗೆ ರಿಸ್ಕ್ ತೆಗೊಳ್ಳಿಕ್ಕೆ ಸ್ವಲ್ಪ ಮಟ್ಟಿನ ರಿಸ್ಕ್, ದೊಡ್ಡ ರಿಸ್ಕ್. ಈಗ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಭಾರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಉಂಟು. ಏನೋ ಸ್ವಲ್ಪ ವಿಷಯದಲ್ಲಿ ಆಚೆಚೆ ಸ್ವಲ್ಪ ವಾಲಟಾಲಿಟಿ ಉಂಟು. ಅದು ಬಿಟ್ಟರೆ ಈಗ ಎಲ್ಲರ ಹತ್ರನೂ ನಿಮ್ಮ ಟೆಕ್ನಾಲಜಿ ಮೊಬೈಲ್ ನಿಮ್ಮ ಕೈಯಲ್ಲೇ ಉಂಟು. ನೀವೇನು ಮಾಡಬೇಕಂದ್ರೆ, ನೀವು ಫಸ್ಟಿಗೆ ನೀವು ಯಾವ ಬ್ರೋಕರ್ ಹತ್ರ ಯಾರ ಹತ್ರ ನೀವು ಇನ್ವೆಸ್ಟ್ಮೆಂಟ್ಗೆ ಇಳಿತೀರಿ ಅವರ ಬಗ್ಗೆ ಸ್ವಲ್ಪ ನೀವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು. ಹಾಗೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾದ್ರೆ ಏನು ಕಷ್ಟ ಇಲ್ಲ. ನೀವು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವರ ವೆಬ್ಸೈಟಿಗೆ ಹೋಗಿ ಕ್ರಿಡೆನ್ಷಿಯಲ್ಸ್ ಎಲ್ಲ ಚೆಕ್ ಮಾಡ್ಬೋದು. ಮತ್ತು NSE ಮತ್ತು BSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಅದರ ಒಂದು ಅವರ ವೆಬ್ಸೈಟ್ ಬರ್ತದೆ. ಆ ವೆಬ್ಸೈಟಲ್ಲಿ ಕಂಪ್ಲೀಟ್ ಡೀಟೇಲ್ ಇರ್ತದೆ. ಯಾವ ಥರದ ಕಂಪನಿ, ಎಷ್ಟು ವರ್ಷದಿಂದ ಈ ಒಂದು ಬ್ರೋಕರೇಜ್ ಹೌಸನ್ನು ಇಟ್ಕೊಂಡಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ಏನು, ಜನಗಳಿಗೆ ಅವರ ಬಗ್ಗೆ ಇರುವಂಥ ಒಪಿನಿಯನ್ ಏನು, ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಇದನ್ನು ಗಟ್ಟಿ ಮಾಡಿಕೊಂಡು ಮತ್ತೆ ಬಾಕಿಯವರು ಇದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರ ಹತ್ರನೂ ಅವರ ಒಪಿನಿಯನ್ ಕೇಳಬಹುದು ಕಂಪನಿ ಬಗ್ಗೆ. ಮತ್ತು ನೀವು ಗೂಗಲಲ್ಲಿ ಹೊಡೆದು ಬಿಟ್ಟರೆ ನಿಮ್ಗೆ ಗೊತ್ತಿರ್ತದೆ ಎಲ್ಲ ಏನು ಹೇಳ್ತೇವೆ ಆ ಕಂಪನಿದು ಏನು ಸ್ಟಾರಲ್ಲಿ ಉಂಟು, ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಅದನ್ನೂ ಕೂಡ ನೀವು ತಿಳ್ಕೊಂಡು ಮಟ್ಟಿಗೆ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ರೆ ನೀವು ಸ್ಟಾಕಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಅದಲ್ಲದೆ ನೋಡಿ, ಈಗ ನೀವು ಗೋಲ್ಡ್ ವ್ಯಾಲ್ಯೂ ನೋಡ್ತಾ ಇದ್ದೀರಿ ನೋಡಿ, ಗೋಲ್ಡ್ ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ನಮ್ಮ ಇಂಡಿಯನ್ ಸಿನಾರಿಯೋದಲ್ಲಿ ಗೋಲ್ಡ್ಗಿರುವಷ್ಟು ಒಂದು ವ್ಯಾಲ್ಯೂ, ಅಂದರೆ ನಮ್ಮ ಪ್ರತಿಯೊಂದು ಕಲ್ಚರಲ್ ಆಕ್ಟಿವಿಟಿ ಆಗಲಿ, ನಮ್ಮ ಯಾವುದಕ್ಕೆ ಸಂಬಂಧಪಟ್ಟಂಥ ಆಕ್ಟಿವಿಟಿ ಆಗಲಿ, ಗೋಲ್ಡ್ ಈಸ್ ಆನ್ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಒಂದು ಅಂಶ. ಅಂದರೆ ಒಂದು
ಏನು ಹೇಳ್ತೇವೆ, ಒಂದು ಏನಾದರೂ ಒಂದು ನಾಳೆ ಏನೋ ಖರೀದಿ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೂ, ಮತ್ತೊಂದು ಮಾಡಬೇಕಾದ್ರೂ ಗೋಲ್ಡನ್ ಇಟ್ಟು ಏನಾದರೂ, ಅದಕ್ಕೋಸ್ಕರ ಆ ಗೋಲ್ಡನ್ನು ಕೂಡ ನೀವು ಬೈ ಮಾಡಿದರೆ, ಈಗೊಂದು ರೇಟಿಗೆ ಬೈ ಮಾಡಿ ನಾಳೆ ಆ ಗೋಲ್ಡನ್ ಏನಾದ್ರು ಕಷ್ಟ ಬಂದರೆ ಅದು ನಿಮಗೆ ಸೆಲ್ ಮಾಡ್ಬೋದು. ಈ ಥರದ ಚಿಕ್ಕ ಚಿಕ್ಕ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಬರಬೇಕು. ಅದರೊಟ್ಟಿಗೆ ಒಂದು ನೆನ್ಪಿಟ್ಕೊಳ್ಬೇಕು ಎಲ್ಲರೂ ಕೂಡ, ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ನಿಮ್ಮ ಹೆಲ್ತಿಗೆ ಕೂಡ ಒಂದು ಥರದ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಏನಾದ್ರು ಒಂದು ಚಿಕ್ಕ ಮಟ್ಟಿನ ಇನ್ಶೂರೆನ್ಸ್ ತಗೋಬೇಕಾಗ್ತದೆ ನೀವು. ಯಾಕಂದರೆ ನಾಳೆ ಏನಾಗತ್ತಂತೆ ಹೇಳಲಿಕ್ಕಾಗೋದಿಲ್ಲ. ಲೈಫ್ ಈಸ್ ಆಲ್ ಅಬೌಟ್ ರಿಸ್ಕ್. ಅದನ್ನು ಒಳ್ಳೆ ರೀತಿಯಲ್ಲಿ ಪೋರ್ಟ್ಫೋಲಿಯೋ ಮಾಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು ಯಾವುದಕ್ಕೆ ಎಷ್ಟು ನೀವು ಇಟ್ಕೋಬೇಕು, ಅಂದರೆ ಮುಂದೆ ಅದರಿಂದ ನಿಮಗೆ ಏನು ಲಾಭ ಬರ್ತದೆ ಎಂಬುದನ್ನು ನೀವು ಡಿಸೈಡ್ ಮಾಡ್ಬೋದು. ಈ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಯಾರಾದರೂ ಕೂಡ ನಿಮಗೆ ಒಂದು ಗೈಡ್ ಮಾಡುವಂಥ ಜನಗಳು ಇರ್ತಾರಾ? ಖಂಡಿತ ಇದ್ದಾರೆ. ನಮಗೆ ಮೇಯ್ನಾಗಿ ಈಗ ಮಕ್ಕಳೆಲ್ಲ ಹೆಚ್ಚಿನವರು ಈಗಿನ ಕರೆಂಟ್ ಯೂತ್ ಎಲ್ಲ ಟೆಕ್ನಾಲಜಿಕಲಿ ತುಂಬ ಹುಷಾರಿರ್ತಾರೆ. ಏನಿಲ್ಲ, ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡೋದು ಇದೆ. ಅದಲ್ಲದೆ ಈಗ ಸ್ಟಾಕ್ ಬ್ರೋಕಿಂಗ್ ಹೌಸ್ ಅಲ್ಲದೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಟ್ರೈನಿಂಗ್ ಡಿವಿಷನ್ ಉಂಟು. ಅವರು NSC ಮತ್ತು BSc ಅವರೊಟ್ಟಿಗೆ ಸೇರಿಕೊಂಡು ಒಂದು ವಿಂಗ್ ಮಾಡಿದ್ದಾರೆ, ರಿಸೋರ್ಸ್ ಪರ್ಸನ್ಸ್ ಅಂತ ಮಾಡಿದ್ದಾರೆ. ಈ ರಿಸೋರ್ಸ್ ಪರ್ಸನ್ಗಳು ಅವರ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಜನಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು, ಜನಗಳಿಗೆ ಅಡ್ವೈಸರಿ ಸರ್ವಿಸ್ ಅನ್ನು ಕೊಡುವಂಥದ್ದು. ಅಂದ್ರೆ ಇವರು NISM ಇಂದ ಅಥವಾ SEBI ಇಂದ ಅವರಿಂದಲೇ ಅಪಾಯಿಂಟ್ ಆದಂತ ಜನಗಳು. ಅವರಿಗೆ ಅವರದ್ದು ID ಇರ್ತದೆ, ಅವರೆಲ್ಲ ಕ್ರೆಡೆನ್ಷಿಯಲ್ಸ್ ಕ್ಲಿಯರ್ ಆಗಿ ಇರ್ತದೆ. ಅವರ ಹೆಸರು ಕೂಡ SEBI ವೆಬ್ಸೈಟ್ ಅಲ್ಲಿ, NISM ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ವೆಬ್ಸೈಟ್ ಅಲ್ಲಿ ಕೂಡ ಇದೆ. ಈಗ ಏನ್ ಮಾಡಬಹುದು, ನಿಮ್ಗೆ ಏನಾದರೂ ಡೌಟ್ಸು ಕ್ಲಾರಿಫಿಕೇಶನ್ಸ್ ಇದ್ದಿದ್ರೆ ನೀವು ಡೈರೆಕ್ಟ್ ಆಗಿ SEBIಗೆ ಹೋಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು, ಅವರ ಡೀಟೇಲ್ಸ್ ಅನ್ನು ತೆಕ್ಕೊಂಡು ಅವರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಲ್ಲದೆ ಇದ್ದರೆ ಈಗ ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಅಥವಾ ಬ್ರೋಕಿಂಗ್ ಹೌಸಲ್ಲಿ ಏನಾದರೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಆ ಸ್ಟಾಕ್ ಮಾರ್ಕೆಟ್ ಬ್ರೋಕಿಂಗ್ ಹೌಸಲ್ಲೇ ಕೆಲವು ಅಡ್ವೈಸರಿ ಜನಗಳಿರ್ತಾರೆ. ಯಾಕಂದರೆ ಅವರು ಕೊಡುವಂಥ ಅಡ್ವೈಸ್ ನಾಳೆ ಒಬ್ಬ ವ್ಯಕ್ತಿದು ಇನ್ವೆಸ್ಟ್ಮೆಂಟ್, ನಾವು ಕಷ್ಟಪಟ್ಟು ದುಡಿದಂಥ ದುಡ್ಡಿದು ಅದರ ಒಂದು ಫ್ಯೂಚರ್ ಅವರ ಕೈಯಲ್ಲಿ ಅಡಗಿರ್ತದೆ. ಆದ ಕಾರಣ ಅವರು ಕೊಡುವಂಥ ಅಡ್ವೈಸ್ ಯಾವಾಗಲೂ ವ್ಯಾಲಿಡ್ ಆಗಿರಬೇಕು. ಯಾವಂದರೆ ಯಾವಾಗಲೂ ಕೂಡ ಅವರು ತಪ್ಪು ತರಹದಂಥ ಅಡ್ವೈಸನ್ನು ಕೊಡಬಾರ್ದು. ಯಾಕಂದರೆ ನಾಳೆ ಅವರ ಕಂಪನಿಗೂ ತೊಂದರೆ ಆಗ್ತದೆ. ಯಾಕಂದರೆ ಅವರೆಲ್ಲರೂ SEBI ಅಂಡರಲ್ಲಿ ಬರುವವರು, ಎಲ್ಲರೂ ಕೂಡ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಅಂಡರಲ್ಲಿ ಬರುವವರು ಆಗಿರುವಾಗ ಕೊಡುವಂಥ ಅಡ್ವೈಸ್ ಯಾವಾಗಲೂ ವ್ಯಾಲಿಡ್ ಆಗಿರಬೇಕು. ಮತ್ತು ಈ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡಲ್ಲಿ ಕೊಡುವಂಥ ಅಡ್ವೈಸನ್ನು ಯಾವಾಗಲೂ ನಾವು 100% ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ನೋಡಿ, ಇತ್ತೀಚೆಗೆ ನೀವು ನೋಡಿರ್ಬೋದು, ಯಾವಾಗ ಟ್ರಂಪ್ ಇದೆಲ್ಲ ಡಿಸಿಷನ್ ಚೇಂಜ್ ಆಯಿತು ಅಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ಥರದಲ್ಲಿ ಕೆಳಗೆ ಬಿದ್ದು ಬಿಡ್ತು. ಏನಾದರೂ ಮಾರ್ಕೆಟಲ್ಲಿ ಏನಾದರೂ ನೆಗೆಟಿವ್ ನ್ಯೂಸ್ ರೂಮರ್ಸ್ ಏನಾದರೂ ಸ್ಪ್ರೆಡ್ ಆದರೆ ಅಲ್ಲಿ ಮಾರ್ಕೆಟಿಗೆ ಯಾವಾಗಲೂ ಏನಾದರೂ ಇಂಪ್ಯಾಕ್ಟ್ ಆಗ್ತದೆ. ಅದು ಮಾರ್ಕೆಟ್ ಈಸ್ ಲೈಕ್ ಎ ಒಲೆಟೈಲ್ ಮಾರ್ಕೆಟ್. ಅದು ಯಾವಾಗ ಬೇಕಾದರೂ ಒಂದು ಚಿಕ್ಕ ವಿಷಯವನ್ನು ಕೂಡ ಆ ಮಾರ್ಕೆಟಿಗೆ ಅದನ್ನು ಒಂದು ಜೀರ್ಣಿಸುವಂತಹ ಶಕ್ತಿ ಅದಕ್ಕಿಲ್ಲ. ಯಾವಾಗ ಬೇಕಾದರೂ ಅದು ಕೆಳಗೆ ಬರ್ತದೆ ಅಥವಾ ಮೇಲೇನೂ ಹೋಗ್ತದೆ. ಈಗ ನೋಡಿ, ಮಾರ್ಕೆಟ್ ನೋಡುವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಬೆಲೆ ಎಲ್ರಿಗೂ ಕಂಡಿದೆ, ಇಡೀ ವರ್ಲ್ಡಲ್ಲಿ ಎಲ್ರಿಗೂ ಕಂಡಿದೆ. ನಮ್ಮ ಈಗಿರುವಂಥ 80,000 BSc ನಾಳೆ 2 ಲಕ್ಷಕ್ಕೆ ಹೋಗುವಂಥ ಪಾಯಿಂಟ್ಸ್ ಹೋಗುವಂಥ ಚಾನ್ಸ್ ಭಾರಿ ಹತ್ತಿರ ಉಂಟು ನಮಗೆ. ಆದ ಕಾರಣ ನಮ್ಮಲ್ಲಿ ಈ ಕೊಡುವಂಥ ಯಾವೆಲ್ಲ ವ್ಯವಸ್ಥೆ ಉಂಟು ಅದಕ್ಕೆ ಬೇಕಾದಂಥ ಎಲ್ಲ ಇದನ್ನು ನಮ್ಮ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರೊಟ್ಟಿಗೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅದೆಲ್ಲ ನೋಡಿಕೊಂಡು, ಅದರೊಟ್ಟಿಗೆ RBI ಕೂಡ ಒಟ್ಟಿಗೆ ಸೇರಿಕೊಂಡಿದೆ. ಎಲ್ಲರೂ ಕೂಡ ಆ ಜನಗಳು ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಅಡ್ವೈಸರಿ ಕೊಡಬೇಕು ಎಲ್ಲ ಒಂದು ಟೀಮನ್ನು ಮಾಡಿಬಿಟ್ಟಿದ್ದಾರೆ. ಸೊ ಇದರ ಬಗ್ಗೆ ಅಡ್ವೈಸರಿ ಕಮಿಟಿಯೇ ಉಂಟು. ಅವರಿಗೆ ಎಲ್ಲೂ ಬೇಕಾದ್ರೆ ಈಗ ಇಂಟರ್ನೆಟ್ಟಿಗೆ ಹೋದರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಮಾಹಿತಿ ಅವರಿಗೆ ಸಿಗುತ್ತೆ. ಈ ಉಳಿತಾಯ ಮಾಡುವಾಗ ಅದರಲ್ಲಿ ನಾವು ಕೆಲವು ಸಲ ತೊಂದರೆಗೆ ಸಿಕ್ಕಾಕಿಕೊಳ್ಳುವಂಥದ್ದು ಇಲ್ವಾ? ಅದರಲ್ಲಿ ಯಾರಾದರೂ ನಮಗೆ ಮೋಸ ಮಾಡುವಂಥದ್ದು ಇಲ್ವಾ? ಹೇಗೆ ಇದು? ಖಂಡಿತ ಹೌದು. ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆದ ಹಾಗೇನೆ ಜಾಸ್ತಿ ಇಂಥ ಒಂದು ಕ್ರೈಮ್ಗಳು ಜಾಸ್ತಿ ಆಗ್ತಾ ಉಂಟು. ನೋಡಿ, ಇದಕ್ಕೆ ಏನು ಹೇಳಬೇಕಂತ ಹೇಳಿ ಇಷ್ಟಪಡ್ತೇನೆ ಅಂದರೆ, ನಮಗೆ ಎಲ್ಲದರ ಬಗ್ಗೆ ಅವೇರ್ನೆಸ್ ಬೇಕು. ಈಗ ಮುಂಚಿನ ಕಾಲದಿಂದ ತಗೊಳ್ಳಿ ನೀವು, ಈಗ ನಮ್ಮದು ಸಿಸ್ಟಮ್ ಸ್ಟಾರ್ಟ್ ಆದ ಮುಂಚೆ ಎಲ್ಲ ಈ ಕರೆನ್ಸಿ ಬರೋ ಮುಂಚೆ ಎಲ್ಲ ಬಾರ್ಟರ್ ಸಿಸ್ಟಮ್ ಸ್ಟಾರ್ಟ್ ಆಯಿತು, ಮೆಟಲ್ ಸಿಸ್ಟಮ್ ಸ್ಟಾರ್ಟ್ ಆಯಿತು, ಅದರ ನಂತರ ಕರೆನ್ಸಿ ಸ್ಟಾರ್ಟ್ ಆಯಿತು, ಮತ್ತು ಡಿಜಿಟಲೈಸೇಷನ್, ಈಗೆಲ್ಲ ಡಿಜಿಟಲ್ ಮನಿ ಎಲ್ಲ ನಾವು ಪೇಟಿಎಮ್ಮು ಅದೆಲ್ಲ ಸ್ಟಾರ್ಟ್ ಆಯಿತು. ಆದರೆ ಎಲ್ಲ ಸಿಸ್ಟಮ್ಗಳಲ್ಲೂ ಕೂಡ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಈಗ ಈ ಡಿಜಿಟಲ್ ಸಿಸ್ಟಮ್ ಬಂದೇ ಜಾಸ್ತಿ ಈ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಉಂಟು. ಅದೇನಂತ ಹೇಳಿದ್ರೆ, ಈಗ ಚಿಕ್ಕ ಎಕ್ಸಾಂಪಲ್ ನೋಡಿ, ಈಗ ನಿಮಗೊಂದು ಕಾಲ್ಸ್ ಬರೋದು, ಯಾವುದರ ಮೇಲೆ ಒಂದು ಟೆಲಿಕಾಮ್ ಅಥಾರಿಟಿಯಿಂದ ಕಾಲ್ ಮಾಡೋದು, ಸುಮ್ಮನೆ ಕಾಲ್ ಮಾಡಿ ನಿಮ್ಮದು ಮೊಬೈಲ್ ಈಗೆಲ್ಲ ಆಗಿದೆ, ನಿಮ್ಮ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ಇದರಲ್ಲಿ ಏನೋ ಒಂದು ಗ್ಯಾಪ್ ಇದೆ, ಅದನ್ನು ಫಿಲ್ ಮಾಡಬೇಕಾದ್ರೆ ನೀವು ಈ ಅಪ್ಲಿಕೇಶನ್ ಕೊಡಬೇಕು, ಆ ಅಪ್ಲಿಕೇಶನ್ ಕೊಡಬೇಕು. ಇವನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಬರುವಂಥದ್ದು, ಅವರು ಲಿಂಕ್ ಕಳಿಸುವಂಥದ್ದು, ನೀವು ಟ್ಯಾಕ್ಸ್ ಕಟ್ಟಿಲ್ಲ, ಇದು ಬಾಕಿ ಉಂಟು, ಅದಕ್ಕೆ ಲಿಂಕ್ ಕಳಿಸುವಂಥದ್ದು. ಈ ಥರದ
ಥರದ ಎಲ್ಲ ಥರದ ಲಿಂಕ್ಗಳು, ಜನರಲಿ ಈ ಲಿಂಕ್ಗಳೆಲ್ಲ ನಿಮ್ಮ ಮೊಬೈಲಿಗೆ, ನಿಮ್ಮ ವಾಟ್ಸಪ್ ಆಗಲಿ ಅಥವಾ ನಿಮ್ಮ ಟೆಕ್ಸ್ಟ್ ಮೆಸೇಜಿಗೆ ಬರ್ತದೆ. ಎಷ್ಟೋ ಕೇಸ್ಗಳಾಗಿದೆ, ಆ ಲಿಂಕಿಗೆ ಕ್ಲಿಕ್ ಮಾಡಿದ ಕೂಡಲೇ ಅದು ಏನಾಗ್ತದೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೇವಿಗೇಟ್ ಆಗ್ತದೆ. ಅಲ್ಲಿ ನೇವಿಗೇಟ್ ಆದ ನಂತರ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡ್ತೀರಿ. ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿದ ಕೂಡಲೇ ನಿಮಗೊಂದು ಒ ಟಿ ಪಿ ಬರ್ತದೆ. ಆ ಒ ಟಿ ಪಿಯನ್ನು ನೀವು ಎಂಟ್ರ್ ಮಾಡಿದ ನಂತರ ನಿಮ್ಮ ಏನೆಲ್ಲ ಅಮೌಂಟ್ ಉಂಟು ಅದೆಲ್ಲವೂ ಮಾಯ ಆಗಿ ಬಿಡ್ತದೆ ಅಲ್ಲಿ. ಅಂದರೆ ಇದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳುವಂಥದ್ದು. ಇದೇ ಥರ ಎಕ್ಸಾಂಪಲ್ ಇಟ್ಕೊಂಡು ಈಗ ನಾವು ಜನಗಳಿಗೆ ಶಾಪಿಂಗ್ ಮಾಡುವಂಥದ್ದು ಜಾಸ್ತಿ. ಆ ಶಾಪಿಂಗ್ ಹೋಗುವಾಗ ವೋಚರ್ ಕಳಿಸುವಂಥದ್ದು, ಆ ವೋಚರಲ್ಲಿ ಒಂದು ಲಿಂಕ್ ಬರುವಂಥದ್ದು. ಈ ವೋಚರ್ ನೋಡಿದ ನಂತರ ಜನ ತಿಳ್ಕೊಳ್ತಾರೆ, ನನಗೆ 2,000 ಆಫರ್ ಉಂಟು, ನಾನು ಆ ಲಿಂಕಿಗೆ ಕ್ಲಿಕ್ ಮಾಡ್ತೇನೆ ಅಂತ ಲಿಂಕಿಗೆ ಕ್ಲಿಕ್ ಮಾಡ್ತಾರೆ. ಲಿಂಕಿಗೆ ಕ್ಲಿಕ್ ಮಾಡಿದ ಕೂಡಲೇ ಅವರಲ್ಲಿದ್ದಂಥ ಬ್ಯಾಂಕಲ್ಲಿದ್ದಂಥ ಅಕೌಂಟ್, ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ಅವರು ಒ ಟಿ ಪಿ ಎಲ್ಲ ಬರ್ತದೆ. ಆ ಒ ಟಿ ಪಿನ ಎಂಟರ್ ಮಾಡಿದ ಕೂಡಲೇ ಬ್ಯಾಂಕಲ್ಲಿದ್ದಂಥ ಅಮೌಂಟ್ ಎಲ್ಲವೂ ಮಾಯ ಆಗ್ತದೆ. ಸೊ ಈ ಥರ. ಮತ್ತು ಅದಲ್ಲದೆ ಜಾಬ್ ಇದೆ, ನಿಮಗೆ ಬೇರೆ ಕಡೆಯಲ್ಲಿ ಜಾಬ್ ಉಂಟು, ನೀವು ಸ್ವಲ್ಪ ಪೇ ಮಾಡಿ ಅಮೌಂಟು, ಸ್ವಲ್ಪ ಅಡ್ವಾನ್ಸ್ ಅಮೌಂಟು ಪೇ ಮಾಡಿ ಅಂತೇಳಿ ಅಡ್ವಾನ್ಸ್ ಅಮೌಂಟಿಗೆ ಲಿಂಕ್ ಕಳಿಸ್ತಾರೆ. ಆದರೆ ಅವರು ಲಿಂಕಿಗೆ ಕ್ಲಿಕ್ ಮಾಡುವಾಗ ಇದ್ದ ದುಡ್ಡೆಲ್ಲ, ಬ್ಯಾಂಕಲ್ಲಿದ್ದಂಥ ದುಡ್ಡೆಲ್ಲ ಹೋಗ್ತದೆ. ಆದರೆ ಯಾವ ಥರ ಎಲ್ಲೆಲ್ಲಿ ಟ್ಯಾಕಲ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇತ್ತೀಚೆಗೆ ನೋಡಿ, ಈ ಕ್ರೆಡಿಟ್ ಕಾರ್ಡಲ್ಲೂ ಕೂಡ ಹಾಗೆ ಹೆಚ್ಚಿನದು ಸುಮ್ಮನೆ ಲಿಂಕ್ ಕಳಿಸ್ತಾರೆ. ಆ ಲಿಂಕಲ್ಲಿ ಏನೋ ಇದಕ್ಕೆ ಹೋಗಿ ಶಾಪಿಂಗ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಆಫರ್ ಕೊಡ್ತೇವೆ ಅಂತ ಕ್ಲಿಕ್ ಮಾಡ್ತಾರೆ. ಕ್ರೆಡಿಟ್ ಕಾರ್ಡಲ್ಲಿ ಕೆಲವರಿಗೆ 5 ಲಕ್ಷ ಲಿಮಿಟ್ ಕೂಡ ಕೊಡ್ತಾರೆ ಬ್ಯಾಂಕಿನವರೆಲ್ಲ. ನಮ್ಮ ಪ್ರೈವೇಟ್ ಬ್ಯಾಂಕ್ಸು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಲ್ಲ ಕೊಡ್ತಾರೆ. ಆ ಕ್ರೆಡಿಟ್ ಕಾರ್ಡ್ ಇದು ಒಂದು ಜಸ್ಟ್ ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡ 5 ಲಕ್ಷ ರೂಪಾಯಿ ಏನು ಕೊಟ್ಟರು ಸಾಲ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಕೊಟ್ಟಿದ್ದಾರೆ, ಎಲ್ಲ ದುಡ್ಡುಗಳು ಕೂಡ ಮಂಗಮಾಯ ಆಗ್ತದೆ. ಸೊ ಆದ ಕಾರಣ ಇದು ಏನೇ ಹೇಳ್ತದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಈ ಥರದ ಮೋಸಗಳು ಎಲ್ಲ ಕಡೆಗಳಲ್ಲಿ ನಡೀತದೆ. ಇಲ್ಲೂ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ್ಯಸ್ ಆನ್ ಹ್ಯೂಮನ್ ಬೀಯಿಂಗ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ಜಾಗರೂಕತೆಯಿಂದ ನಮ್ಮ ಪ್ರತಿಯೊಂದು ದಿನಚರಿಯಲ್ಲಿ ಬರುವಂಥ, ಈಗ ಮೊಬೈಲಲ್ಲಿ ಮೆಸೇಜ್ ಆಗಲಿ, ನಿಮಗೆ ಇಮೇಲ್ ಕಮ್ಯುನಿಕೇಷನ್ ಆಗಲಿ, ಅಥವಾ ಯಾರಾದರೂ ಫೋನ್ ಮಾಡಿದರೆ ಇಂಟರ್ನ್ಯಾಷನಲ್ ಕಾಲ್ಗಳು ಬರುವಂತು, ಆ ಫೋನಲ್ಲಿ ಅಟೆಂಡ್ ಮಾಡಬಾರ್ದು. ನಾವು ಅಟೆಂಡ್ ಮಾಡುವಾಗ ಇಮಿಡಿಯೇಟ್ ಆಗಿ ನಮ್ಮಲ್ಲಿರುವಂಥ ಇನ್ಫಾರ್ಮೇಷನ್ ಎಲ್ಲವೂ ಶೇರ್ ಆಗ್ತದೆ. ಇದೆಲ್ಲವನ್ನು ನಾವು ನಿಮಗೆ ಅದೇ ನಾನು ಹೇಳ್ತೇನೆ, ಆ ಸೆಲ್ಫ್ ಅವೇರ್ನೆಸ್, ನನ್ನ ಹಣದ ಬಗ್ಗೆ, ನಾನು ಉಳಿತಾಯ ಮಾಡಿದಂಥ ಹಣವನ್ನು ಕಂಟ್ರೋಲ್ ಮಾಡುವಂಥದ್ದು, ಮಾನಿಟರ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮಲ್ಲಿರುವಂಥದ್ದು. ಅದಲ್ಲದೆ ನೀವೇನು ಮಾಡಬೇಕು, ನಿಮಗಲ್ಲದೆ ಬಾಕಿಯವರು ಕೂಡ ನೀವು ಹೆಲ್ಪ್ ಮಾಡಬೇಕು. ಹೆಚ್ಚಿನ ಜನಗಳಿಗೆ ಗೊತ್ತಿಲ್ಲ. ಹೆಚ್ಚಿನ ಜನಗಳು ಈಗಲೂ ಕೂಡ ನೀವು ಚೆಕ್ ಮಾಡಿದರೆ, ಈಗ ಡೇಟಾ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರಿಸರ್ಚ್ ಮಾಡ್ತಾರೆ, PhD ಸ್ಟೂಡೆಂಟ್ಸ್ ಎಲ್ಲ, ಅವರು ರಿಸರ್ಚ್ ಮಾಡುವಾಗ ಎಷ್ಟೋ ಕೇಸ್ಗಳು ಈಗಲೂ ಡೈಲಿ ನಡೀತಾ ಉಂಟು. ಆ ಕೇಸ್ಗಳು ಜನಗಳು ಗೊತ್ತಿದ್ದು ಕೂಡ, ಈ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಾಗ ಆ ಥರ ಗೊತ್ತಿದ್ದು ಕೂಡ ಈ ತರ ಅವರು ಬಿದ್ದು ಬೀಳುತ್ತಾರೆ. ಆದ ಕಾರಣ ನಂದೊಂದು ಅಪೀಲ್ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಇದನ್ನ ಅವರು ಅತಿ ಜಾಗರೂಕತೆಯಿಂದ ಎಲ್ಲ ವ್ಯವಸ್ಥೆಗಳನ್ನ ನೋಡಿಕೊಂಡು ಏನಾಗಬೇಕು ಅದನ್ನ ಒಂದು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಕೊಂಡು ನೀವು ಡಿಸೈಡ್ ಮಾಡಬೇಕು ಅಂತ ಹೇಳುತ್ತೆ. ಈಗ ಈ ತರದ ಒಂದು ಇದಕ್ಕೆ ಆಸೆಯೇ ಕಾರಣವ, ನಮಗೆ ತುಂಬಾ ದುಡ್ಡು ಸಿಗ್ತದೆ ಹೇಳುವುದೇ ಕಾರಣವ, ಏನು ಅನ್ನುವಂಥದ್ದು ಅಲ್ಲ. ಇದು ಕಾರಣ ಅದೇ. ಒಂದು ನೋಡಿ, ದುಡ್ಡು ಸಿಕ್ಕುವಂಥದ್ದು ನಮಗೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕು. ಈಗಿನ ಜನಗಳಿಗೆಲ್ಲ ಪೇಷನ್ಸ್ ಇಲ್ಲ, ಅಂದರೆ ಆ ಒಂದು ತಾಳ್ಮೆ ಎಂಬುವಂಥದ್ದು ಜನಗಳಿಗಿಲ್ಲ. ಈಗ ಏನು ಅನ್ಸ್ಕೊಳ್ತಾರೆ, ಸ್ಟಾಕ್ ಮಾರ್ಕೆಟಿಗೆ ಅಥವಾ ಏನಾದ್ರು ದುಡ್ಡು ಹಾಕುವಾಗಲೂ ಕೂಡ ಅವ್ರು ಎಲ್ಸ್ಕೊಳ್ತಾರೆ, ಇವತ್ತು ಹಾಕಿದ ದುಡ್ಡು ನನಗೆ ನಾಳೆ ರಿಟರ್ನ್ ಬರಬೇಕು ಅಂತ. ಸೊ ಜನಗಳಿಗೆ ಆಸೆಯೇ ಇದಕ್ಕೆಲ್ಲ ಮೇನ್ ಕಾರಣ ಆಸೆ. ಯಾಕಂದರೆ ಈಗ ಮುಂಚೆನೇ ನಮ್ಮದು ಫಂಡ್ಸ್ ಎಲ್ಲ ನೀವು ನೋಡಿರ್ಬೋದು, ಫಂಡಿಗೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಕೆಲವರು. ಆ ಇನ್ವೆಸ್ಟ್ ಮಾಡಿದಂಥ ಫಂಡ್, ಯಾರು ಫಂಡನ್ನು ಅವನು ಮ್ಯಾನೇಜ್ ಮಾಡ್ತಾನೆ, ಅವನು ಸ್ವಲ್ಪ ಸಮಯದ ನಂತರ ಹಣವನ್ನೆಲ್ಲ ತೆಕ್ಕೊಂಡು ಲಾಸ್ಟಿಗೆ ಅವನು ಯಾರಿಗೂ ದುಡ್ಡು ಕೊಡುವಂಥದ್ದಿಲ್ಲ. ಸೊ ಈ ಥರ ವ್ಯವಸ್ಥೆಗಳು ನಮಗೆ ಮೊದಲಿಂದ ಬರ್ತಾ ಉಂಟು. ಆದರೆ ಇತ್ತೀಚೆಗೆ ಟೆಕ್ನಾಲಜಿ ಜಾಸ್ತಿ ಬಂದ ನಂತರ, ಅಡ್ವಾನ್ಸ್ಮೆಂಟ್ ಆದ ನಂತರ ಜನಗಳು ಆದಷ್ಟು ಅದಕ್ಕೆ ಬೀಳ್ತಾರೆ ಇದ್ದಾರೆ. ಅದಕ್ಕೆ ಈಗ ಕಂಪ್ಯಾರಿಟಿವ್ ಸ್ಟಡಿ ಕೂಡ ನಾವು ಮಾಡ್ತೇವೆ ನಮ್ಮ ರಿಸರ್ಚ್ ಅಲ್ಲಿ. ಹಾಗೆ ಮಾಡುವಾಗ ಟೆಕ್ನಾಲಜಿ ಇಲ್ಲದ ಟೈಮಲ್ಲಿಗಿಂತ ಈಗ ಟೆಕ್ನಾಲಜಿ ಬಂದ ಮೇಲೆ ಜಾಸ್ತಿ ಜನಗಳು ಈ ತರದ ಮೋಸದ ಬಲೆಗೆ ಬೀಳ್ತಾ ಇರ್ತಾರೆ. ಇದಕ್ಕೆ ಒಂದೇ ಕಾರಣ ಆಸೆ. ಅಂದ್ರೆ ನನಗೆ ಈಗಲೇ ಇವತ್ತು ನನಗೆ ನಾನು ಗಳಿಸಿದಂಥ ದುಡ್ಡು ನಾಳೆ ಅದಕ್ಕೆ ಡಬಲ್ ಆಗಬೇಕು, ನಾಳ್ದು ಟ್ರಿಪಲ್ ಆಗಬೇಕು, ಈ ತರ ಮನೋಭಾವ ಇಟ್ಕೊಂಡು ಜನಗಳು ಕೆಲಸ ಮಾಡುವಂಥದ್ದು. ಅವರಿಗೆ ಕಾಯುವಂಥ ತಾಳ್ಮೆ ಇಲ್ಲ. ನೋಡಿ, ಜನರಲ್ಲಿ ಏನಾಗುತ್ತೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಇವತ್ತು ನಾನು 100 ರೂಪಾಯಿದು ಒಂದು ಸ್ಟಾಕ್ ತಗೊಂಡ್ರೆ ಒಂದು 10 ಸ್ಟಾಕಿಗೆ 1,000 ರೂಪಾಯಿ ಕೊಡ್ತಾನೆ. ಆ 1,000 ರೂಪಾಯಿ ಒಂದು ಸ್ಟಾಕಿದ್ದು 100 ರೂಪಾಯಿ ಆದರೆ 10 ಸ್ಟಾಕಿಗೆ 1,000 ರೂಪಾಯಿ ನಾನು ಕೊಟ್ಟು ಬೈ ಮಾಡ್ತೇನೆ. ಈ ಬೈ ಮಾಡೋದು ಆದ ಕೂಡಲೇ ಒಂದು 3 ತಿಂಗಳಾದರೂ ಬೇಕು, ಸ್ವಲ್ಪ ಮಟ್ಟಿಗೆ ಆಚೆ ಆಗಬೇಕಾದ್ರೆ. ಆ 1,000 ಎಂಬುವಂಥದ್ದು 1,050, 1,100 ಬರಬೇಕಾದ್ರೆ ಒಂದು 3 ತಿಂಗಳಾದರೂ ಬೇಕು. ಅಂದರೆ 3 ತಿಂಗಳು ಕೆಲವು ಸರಿ ಏನಾಗುತ್ತಂದರೆ, ಮಾರ್ಕೆಟ್ ಅಷ್ಟು ಬೇಗ ಮೇಲೆ ಏನಾದ್ರು ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಇಫೆಕ್ಟ್ ಉಂಟು, ಏನಾದ್ರು ಒಂದು ರೀಸನಲ್ಲಿ ಏನೋ ಒಂದು ಇಕನಾಮಿಕ್ ಡೆವಲಪ್ಮೆಂಟ್ ಏನೋ ಆಗ್ತಾ ಉಂಟು ಆ ಒಂದು ಸೆಕ್ಟರಲ್ಲಿ ಅಂತ ಹೇಳುವಾಗ ಚಾನ್ಸಸ್ ಉಂಟು. ಒಂದು ತಿಂಗಳಲ್ಲೇ ಅದು 1,100 ಬಂದರೆ ಒಂದು 10 ಶೇರಿಗೆ 1,000 ರೂಪಾಯಿ ಲಾಭ ಆಯಿತು. ಅಂದರೆ 100 × 10 1,000 ಲಾಭ ಆಯಿತು. ಆದರೆ ಯಾವಾಗಲೂ ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ಬೈ ಸೆಲ್ ಇಮಿಡಿಯೇಟ್ ಮಾಡಬಾರ್ದು, ಅದನ್ನು ಹೋಲ್ಡ್ ಮಾಡ್ಕೋಬೇಕು. ಅದಕ್ಕೆ ಹೋಲ್ಡಿಂಗ್ ಅಂತ ಹೇಳ್ತೇವೆ. ನೋಡಿ, ಆ ಟೈಮಲ್ಲಿ MRF ಎಲ್ಲ ಬೈ ಮಾಡಿದವರು ನಿಮ್ಗೆ ಗೊತ್ತಿರ್ತದೆ. ಆ ಟೈಮಲ್ಲಿ ಮದ್ರಾಸ್ ಇದರಲ್ಲ, ಆ ಟೈಮಲ್ಲಿ MRF ಬೈ ಮಾಡಿದವರು ಎಷ್ಟು ಕೋಟಿಗಟ್ಟಲೆ ಗಳಿಸಿದವರು. ಅಂದರೆ ಪೇಷನ್ಸಲ್ಲಿ ವೆಯ್ಟ್ ಮಾಡಿ ಅದರ ವ್ಯಾಲ್ಯೂ ಅಲ್ಲಿ ಎಷ್ಟಕ್ಕೆ ಹೋಯಿತು. ಆದ ಕಾರಣ ನಾವು ಏನಾದರೂ ಬೈ ಮಾಡುವಾಗ ಅದು
ತಾಳ್ಮೆಯಿಂದ ನಾವು ಕಾಯಬೇಕು. ಯಾವಾಗಲೂ ಆಸೆಯಿಂದ ಇಮಿಡಿಯೇಟಾಗಿ ಬೈ ಮಾಡಿಬಿಟ್ಟು ನಾವು ಅದನ್ನು ಸೆಲ್ ಮಾಡೋದಲ್ಲ. ಅದರಲ್ಲಿ ನಮಗೆ ಯಾವ ರೀತಿಯ ಪ್ರಾಫಿಟ್ ಗೊತ್ತಾಗೋದಿಲ್ಲ. ಸ್ವಲ್ಪ ಮಾರ್ಜಿನ್ ಬರಬೇಕಾದ್ರೆ ನಾವು ಸ್ವಲ್ಪ ಪೇಷನ್ಸಿಂದ ಕಾಯಬೇಕು ಅಂತ ಹೇಳೋದನ್ನು ಇಷ್ಟಪಡ್ತೇನೆ ನಾನು. ಇದರ ಜೊತೆಗೆ ನಾವು ಈಗ ಮೊದಲಿಂದಲೂ ಕೂಡ ತುಂಬ ಜಾಸ್ತಿ ಕೊಡ್ತೇವೆ, ನಮಗೆ ಬಡ್ಡಿ ಜಾಸ್ತಿ ಕೊಡ್ತೇವೆ, ನಿಮಗೆ ಹೀಗೆ ಮಾಡಿದರೆ ಫ್ರೀ ಕೊಡ್ತೇವೆ, ಈ ಥರದ ಆಸೆಗಳನ್ನು ಹುಟ್ಟಿಸುವಂತಹ ವ್ಯವಸ್ಥೆಗಳು ಮೊದಲು ಇದ್ದದ್ದೇ, ಮೊದಲಿಂದಲೂ ಕೂಡ. ಸಾಮಾನ್ಯ ಮನುಷ್ಯನಿಗೆ ಅಂತ ಬರ್ತದೆ, ಇವರಿಗೆ ಎಲ್ಲರೂ ಕೂಡ 6%, 7% ಕೊಡುವಾಗ 15, 18, 20 ಕೊಟ್ಟವ ಕೂಡಲೇ ಜಾಸ್ತಿ ಬರ್ತದೆ ಅಂತ. ಇಂಥದ್ದರ ಬಗ್ಗೆ ಜನರು ಯಾವ ರೀತಿಯಲ್ಲಿ ಒಂದು ಗಮನ ಹರಿಸಬೇಕು ಅಂತ ನೋಡಿ. ಈಗ ಸರಿಯಾದಂಥ ಫಾರ್ಮಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದರಲ್ಲೆಲ್ಲ ಆ ಪರ್ಸಂಟೇಜ್ ನೀವೀಗ ಏನು ಹೇಳಿದ್ರಿ ಅದು ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ದೇ ಆರ್ ಇನ್ ಟು ಸಮ್ ಅದರ್ ಬಿಸ್ನೆಸಸ್. ಆದ ಕಾರಣ ಒಬ್ಬ ವ್ಯಕ್ತಿ ನಿಮಗೆ 7% ಬದಲಾಗಿ 12% ಕೊಡ್ತೇನೆ, 15% ಕೊಡ್ತೇನೆ, ಅದು ನಾವು ಆ್ಯಸ್ ಎ ಎಜುಕೇಟರ್ಸ್ ನಾವೇನು ಮಾಡಬೇಕಂದ್ರೆ ತಿಳ್ಕೋಬೇಕು. ಅದನ್ನು ಒಂದು ಹಣ ಉತ್ಪತ್ತಿ ಆಗಬೇಕಾದ್ರೆ ಅದಕ್ಕೇನಾದರೂ ಒಂದು ಸೋರ್ಸ್ ಬೇಕು. ಆ ಸೋರ್ಸ್ ಇಲ್ಲದೆ ಯಾವ ಹಣವನ್ನು ಉತ್ಪತ್ತಿ ಆಗೋದು. ಈಗ ಬ್ಯಾಂಕ್ ಸಿಸ್ಟಮೇ ನೋಡಿ, ಬ್ಯಾಂಕ್ ಸಿಸ್ಟಮಲ್ಲಿ ಸಿಂಪಲ್ ಸಿಸ್ಟಮ್, ಅದು ಜನಗಳ ಹತ್ರ ಕಲೆಕ್ಟ್ ಮಾಡ್ಕೊಳ್ತಾರೆ, ಟೈಮ್ ಡೆಪಾಸಿಟ್, ಡಿಮಾಂಡ್ ಡೆಪಾಸಿಟ್. ಅದೇ ಥರ ಏನಾಗ್ತದೆ, ಈ ಡಿಮಾಂಡ್ ಡೆಪಾಸಿಟ್, ಟೈಮ್ ಡೆಪಾಸಿಟ್ ಜಾಸ್ತಿ ಕಲೆಕ್ಟ್ ಮಾಡಿಕೊಂಡ್ರೆ ಅದು ಫಿಕ್ಸ್ಡ್ ಆಗಿರ್ತದೆ. ಆ ಫಿಕ್ಸ್ಡ್ ಬಂದಂಥ ದುಡ್ಡನ್ನು ಅದನ್ನು ದೊಡ್ಡ ರೀತಿಯಲ್ಲಿ ಕಲೆಕ್ಟ್ ಮಾಡಬೇಕು, ಲೋನ್ ರೂಪದಲ್ಲಿ ಕೊಡ್ತಾರೆ ಅಲ್ಲ, ಅಥವಾ ಮತ್ತು RBI ಸಪೋರ್ಟ್ ಉಂಟು ಅದಕ್ಕೆ. ಆದರೆ ಇದೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತಾ ಇರ್ತದೆ. ಒಂದು ಪರ್ಸೆಂಟೇಜ್ ಅವರು ಡಿಸೈಡ್ ಮಾಡಿರ್ತಾರೆ, ಓಕೆ ನಾನು ಕಲೆಕ್ಟ್ ಮಾಡೋ ದುಡ್ಡಿಗೆ ಕೊಡುವಂಥದ್ದು, ಈ ಫಿಕ್ಸ್ಡ್ ಡೆಪಾಸಿಟ್ಗಳು ಕೊಡುವಂಥದ್ದು 6-7%. ಅದೇ ಅದನ್ನು ಲೆಂಡ್ ಮಾಡೋ ಕೊಡುವಂಥದ್ದು ನಾನು 10-15% ಹೋಗ್ತದೆ. ನೋಡಿ, ಅದೊಂದು ಇದಿರ್ತದೆ. ಅದು ಬಿಟ್ಟರೆ ಅದೇ ಒಂದು ರೀತಿಯಲ್ಲಿ ಹೋಗ್ತಾ ಇರ್ತದೆ, ಎಕ್ಸೆಪ್ಟ್ ಫಾರಿನ್ ಕಂಟ್ರೀಸ್. ಕೆಲವೆಲ್ಲ ಕಂಟ್ರಿಯೆಲ್ಲ ಶಾರಿಯಾ ಪ್ರಿನ್ಸಿಪಲ್ ಎಲ್ಲ ಉಂಟು, ಅಲ್ಲೆಲ್ಲ ಅವರು ಲೋನ್ ಕೊಡೋದಕ್ಕೆ 1% ಚಾರ್ಜ್ ಮಾಡೋದು, ಅದೆಲ್ಲ ಶಾರಿಯಾ ಪ್ರಿನ್ಸಿಪಲ್ ಫಾಲೋ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ಇರುವಂಥ ಸಿಸ್ಟಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮದೊಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಇದನ್ನು ಫಾರ್ಮ್ ಮಾಡ್ತಿರ್ತದೆ. ಅಂದರೆ ಯಾವ ಬ್ಯಾಂಕ್ ಎಷ್ಟು ಮಟ್ಟಕ್ಕೆ ಅವರಿಗೆ ಲೋನ್ ಕೊಡುವಂಥ ಕೆಪಾಸಿಟಿ ಉಂಟು, ಯಾವ ಇಂಟ್ರೆಸ್ಟ್ ಮೇಲೆ ಲೋನ್ ಕೊಡುವಂಥ ಕೆಪಾಸಿಟಿ ಉಂಟು, ಎಲ್ಲವನ್ನು ಕೂಡ ನಿರ್ಧಾರ ಮಾಡೋದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದು ಬಿಟ್ಟು ಈಗ ನಾನು NBFC ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಕೂಡ RBI ಅಡಿಯಲ್ಲೇ ಬರ್ತದೆ. ಯಾಕಂದರೆ ಇತ್ತೀಚಿನ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅವರು ಫಾಲೋ ಮಾಡಬೇಕು. ಅದಲ್ಲದೆ ನೀವೀಗ ಹೇಳಿದಾಗೆ ಬೇರೆ ಲೆಂಡರ್ಸ್ ಎಲ್ಲ ಬಂದು ನಿಮಗೆ 15% ಕೊಡ್ತೇನೆ, 18% ಕೊಡ್ತೇನೆ, ಅದು ಒಂಚೂರು ಶಾರ್ಟ್ ಡ್ಯೂರೇಷನಲ್ಲಿ ಏನೋ ಅವ್ರು ಮಾಡ್ಬೋದು ವ್ಯವಸ್ಥೆ. ಜನಗಳ ದುಡ್ಡನ್ನು ಏನೋ ಕಲೆಕ್ಟ್ ಮಾಡಲಿಕ್ಕೆ, ಮತ್ತೊಂದು ಮಾಡಲಿಕ್ಕೆ ಶಾರ್ಟ್ ಡ್ಯೂರೇಷನ್ಗೆ ಅದೊಂದು ವ್ಯವಸ್ಥೆ ಮಾಡ್ಬೋದು. ಆದರೆ ಅದು ಲಾಂಗ್ ರನ್ನಲ್ಲಿ ಉಳಿಯುವುದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಅದಕ್ಕೋಸ್ಕರ ನೋಡಿ ಎಷ್ಟೋ ಜನಗಳು ಹಣ ಕಳ್ಕೊಳ್ತಾ ಇದ್ದಾರೆ ಈಗ. ಆದರೆ ಇದೇ ಥರ ಜನಗಳಿಗೆ ಹೇಳಿ 15% ಕೊಡ್ತೇನೆ, 18%, ನಾವು ಸಿಂಪಲ್ ಆಗಿ ತಿಳ್ಕೋಬೇಕು. ನಾಗರಿಕರಾಗಿ, ಎಜುಕೇಟರ್ ಆಗಿ ಏನು ತಿಳ್ಕೋಬೇಕಂದ್ರೆ, ಆ ಒಂದು 18% ಎಲ್ಲಿಂದ ಬರ್ತದೆ, ಅವನಿಗೆ ಅದು ಸೋರ್ಸ್ ಏನು, ಅವನು ಎಲ್ಲಿ ಹಾಕ್ತಾನೆ ಆ ದುಡ್ಡನ್ನು. ಈಗ ಸ್ಟಾಕ್ ಮಾರ್ಕೆಟ್ಗೆ ಹಾಕಿದ್ರು ಕೂಡ ರಿಸ್ಕ್ ಹೈ ಉಂಟು. ಇವನೀಗ ಅಷ್ಟು ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ ಆಗಿ ಇಮಿಡಿಯೇಟ್ ಆಗಿ ಅದನ್ನು ಅಷ್ಟು ಸಿಗುವಂಥ ಚಾನ್ಸಸ್ ಇಲ್ಲ. ಅದು ಈಗ ಬೇರೆ ಥರದಲ್ಲಿ ಏನೋ ಮಾಡ್ಬೋದು, ಏನೋ ಅದು ಕಾಯಿನ್ ಇದು ಕಾಯಿನ್ ಹಾಕ್ಬೋದು. ಆದರೆ ಅದೆಲ್ಲವೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಅದು ಸ್ವಲ್ಪ ಟೈಮಿಗೆ ಮಾತ್ರ. ಸ್ವಲ್ಪ ಟೈಮಿಗೆ ಜನಗಳಿಗೆ ದುಡ್ಡು ಸಿಕ್ಕಿರ್ಬೋದು. ಎಷ್ಟೋ ಜನಗಳಿಗೆ ಎಷ್ಟೋ ಕೇಸ್ ಉಂಟು ಇದರಲ್ಲಿ. ಒಂದು 10 ವರ್ಷದ ಟೆನ್ಯೂರಲ್ಲಿ ಒಂದು ಕಂಪನಿ ಇದ್ದರೆ ಒಂದು 3-4 ವರ್ಷ ಜನಗಳಿಗೆ ದುಡ್ಡು ಬಂದಿರ್ತದೆ, ಮತ್ತು ಉಳಿದ ವರ್ಷದಲ್ಲಿ ಯಾರೆಲ್ಲ ದುಡ್ಡು ಹಾಕಿದ್ರೆ ಅವರೆಲ್ಲ ಕಳ್ಕೊಂಡಿರ್ತದೆ. ಈ ಥರ ದೊಡ್ಡ ರೀತಿಯಲ್ಲಿ ಇಂಟ್ರೆಸ್ಟ್ ರೇಟ್ ಇದೆ, ಅದು ರೇಟ್ ಇದೆ ಅಂತ ತೋರಿಸ್ಕೊಡೋದಕ್ಕೆ ಯಾವುದಕ್ಕೂ ಕೂಡ ಮರುಳಾಗಬೇಡಿ. ಅದನ್ನು ಆ ಒಂದು ಕ್ರಿಡೆನ್ಷಿಯಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಅವರಿಗೆ ನಿಮಗೊಂದೊಬ್ಬರು 6-7%, 7-8% ಕೊಟ್ಟು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳಿ. ಯಾಕಂದರೆ ಬ್ಯಾಂಕಲ್ಲಿ, ಫಾರ್ಮಲ್ ಇನ್ಸ್ಟಿಟ್ಯೂಷನಲ್ಲೆಲ್ಲ ಆ ಥರದ ಒಂದು ರೇಟ್ಸ್ ಉಂಟು, ಅದು ಸಾಧ್ಯತೆ ಉಂಟು. ಅದು ಬಿಟ್ಟು 10ರಿಂದ ಜಾಸ್ತಿ ಹೋಯಿತು ಅದಂತ ಅದು ಸ್ವಲ್ಪ ಪ್ರಶ್ನೆ ಮಾಡುವಂಥ ಒಂದು ಇದು. ಅದಕ್ಕೋಸ್ಕರ ಆದಷ್ಟು ಆಲೋಚನೆ ಮಾಡಿ, ಈ ಥರದ ಇನ್ವೆಸ್ಟ್ಮೆಂಟಿಗೆ ಕೈ ಹಾಕುವಾಗ ತುಂಬ ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಹೇಳಿದ್ರಿ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆ ಅನ್ನುವಂಥದ್ದು. ಟೆಕ್ನಾಲಜಿ ಡೆವಲಪ್ ಆದ ಹಾಗೆ ನಾವೀಗ ಬ್ಯಾಂಕಿನ ವ್ಯವಹಾರಗಳನ್ನು ಅಥವಾ ನಮ್ಮ ಫೈನಾನ್ಸ್ ವ್ಯವಹಾರಗಳನ್ನು ನಾವು ಬ್ಯಾಂಕಿಗೆ ಹೋಗಿಯೋ ಅಥವಾ ಯಾವುದೋ ಒಂದು ಕಂಪನಿಗೆ ಹೋಗಿಯೋ ಮಾಡ್ತಾ ಇಲ್ಲ. ನಾವು ಮನೆಯಲ್ಲೇ ಕೂತು ಮಾಡ್ತಾ ಇದ್ದೇವೆ. ನಮ್ಮ ಕಂಪ್ಯೂಟರಲ್ಲಿ ಮಾಡ್ತೇವೆ ಅಥವಾ ನಮ್ಮ ಮೊಬೈಲಲ್ಲಿ ಮಾಡ್ತೇವೆ. ಇಂಥ ಸಂದರ್ಭದಲ್ಲಿ ತುಂಬ ಕಡೆಗೆ ಬೇರೆ ಬೇರೆ ರೀತಿಯ ಮೊಬೈಲ್ನ ಒಳಗೆ ಫ್ರಾಡ್ಗಳು ನಡೀತವೆ. ಅಥವಾ ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಕೂಡ ನಾವು ನೋಡುವಾಗ ಫ್ರಾಡ್ಗಳು ನಡೀತವೆ. ಕೆಲವು ಸಲ ನಾವು ಒಂದೇ ಹೆಸರಿನ 2 ಕಂಪೆನಿಗಳು ಅಥವಾ 2 ಬೇರೆ ಬೇರೆ ಸೈಟ್ಗಳು ಇಂಥದ್ದನ್ನೆಲ್ಲ ನಾವು ನೋಡುವಂಥದ್ದುಂಟು. ಸಾಮಾನ್ಯವಾಗಿ ಇಂತಹ ಫ್ರಾಡ್ಗಳು ಆಗದ ಹಾಗೆ ನಾವು ಕಂಪ್ಯೂಟ್ರಲ್ಲಿ
ಅಥವಾ ವ್ಯವಹಾರ ಮಾಡುವಾಗ ಏನನ್ನು ಗಮನಿಸಬೇಕು? ನೋಡಿ, ಈಗ ನಾವು ಈ ಥರದ ವ್ಯವಸ್ಥೆಯನ್ನು ನೋಡುವಂಥದ್ದು ಮೇಯ್ನಾಗಿ ಮೊಬೈಲಲ್ಲಿ ಈಗ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡುವಾಗ, ಈಗ ಒಂದು ಕಂಪನಿ ತಗೊಳ್ಳಿ, ಒಂದು ಎಕ್ಸ್ ಕಂಪನಿ ತಗೊಳ್ಳಿ. ಎಕ್ಸ್ ಕಂಪನಿ ಡೌನ್ ಮಾಡುವಾಗ ಆ ಎಕ್ಸ್ ಕಂಪನಿದು 2 ನಿಮಗೆ ಲೋಗೋ ತೋರಿಸ್ತದೆ. ಒಂದು ಎಕ್ಸ್ ಕಂಪನಿದು ಒರಿಜಿನಲ್ ಲೋಗೋ, ಇನ್ನೊಂದು ಅದು ಮತ್ತೊಂದು ಯಾರೋ ಅದರ ಮೇಲೆ ಇದು ಮಾಡಿ ಅದನ್ನು ನೀವು ಆ ಒಂದು ಕನ್ಫ್ಯೂಷನ್ ಇರುವಾಗ ಯಾವಾಗಲೂ ನೀವು ಡೌನ್ಲೋಡ್ ಮಾಡಲಿಕ್ಕೆ ಹೋಗೋದು ಬಾರ್ದು. ಯಾರು ಕೂಡ ಅಂಥ ಒಂದು ಸಂದರ್ಭ, ನನ್ನ ಕಂಪನಿ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಎಕ್ಸ್ ಕಂಪನಿ ನಿಮಗೆ ಬೇಕಾದ್ದು ಏನು ಡೌನ್ಲೋಡ್ ಮಾಡಬೇಕಾದ್ದು, ಅದರಲ್ಲಿ ನಿಮಗೆ ಮುಂದಕ್ಕೆ ನಿಮ್ಮ ಹಣದ ವ್ಯವಹಾರ ಮಾಡುವಂಥದ್ದು. ಆದರೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡುವಾಗ ನಿಮ್ಮ ಪ್ಲೇಸ್ಟೋರಲ್ಲಿ ಅದೇ ಥರದ್ದು ಇನ್ನೊಂದು ಲೋಗೋ ತೋರಿಸ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಅದು ಡಿಟ್ಟೋ ಸೇಮ್ ಇರ್ತದೆ, ಏನು ವ್ಯತ್ಯಾಸ ಇರುವುದಿಲ್ಲ. ಆದರೆ ಮತ್ತೊಂದು ಏನಿದೆ ಅದು ಆ್ಯಕ್ಚುಲಿ ಅದು ಸರಿಯಾದಂತಹ ಇದಲ್ಲ, ವ್ಯವಸ್ಥೆ ಅಲ್ಲ. ಆ ಸಂದರ್ಭದಲ್ಲಿ ನೀವು ಅಲ್ಲೇ ಸ್ಟಾಪ್ ಮಾಡಬೇಕು. ಅದಕ್ಕೋಸ್ಕರ ಮೇಯ್ನಾಗಿ ನೀವು ಏನು ಮಾಡಬೇಕಂದ್ರೆ ಪ್ರತಿಯೊಂದನ್ನು ನೀವು ಪರ್ಸನಲ್ ಕಂಪ್ಯೂಟರಲ್ಲಿ ಮಾಡಬೇಕು. ನೋಡಿ, ಪರ್ಸನಲ್ ಕಂಪ್ಯೂಟರಲ್ಲಿ ಮಾಡುವಾಗ ಕೂಡ ಈಗ ಒಂದು ಲೆಟಸ್ ಟೇಕ್ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ತಗೊಳ್ಳಿ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಈಗ ಮೊದಲಿನ ಥರ ಅಲ್ಲ. ಈಗ ಯೂಸರ್ ಐ ಡಿ ಕೊಡ್ತಾರೆ, ಪಾಸ್ವರ್ಡ್ ಕೊಡ್ತಾರೆ, ಲಾಗಿನ್ ಪಾಸ್ವರ್ಡ್ ಉಂಟು, ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಉಂಟು, OTP ಉಂಟು. ಇವನ್ OTPನೂ ಕೂಡ ನಿಮಗೆ 2 ವಿಧದಲ್ಲಿ ಬರ್ತದೆ. ಕೆಲವು ಬ್ಯಾಂಕ್ಗಳು ನಿಮ್ಮ ಇಮೇಲಲ್ಲೂ ಬರ್ತದೆ, ಮತ್ತೊಂದು OTP ನಿಮಗೆ ಮೊಬೈಲಿಗೂ ಬರ್ತದೆ. ಆ 2 OTP ಬೇರೆ ಬೇರೆ ಇರ್ತದೆ. ಇಮೇಲಿಗೆ ಬಂದ OTP ಬೇರೆ, ಮೊಬೈಲಿಗೆ ಬಂದ OTP ಬೇರೆ. ಆದ ಕಾರಣ ನೀವು ಮೊದಲನೇದಾಗಿ ಏನು ತಿಳ್ಕೋಬೇಕಂದ್ರೆ, ನಿಮ್ಮ ಕ್ರಿಡೆನ್ಷಿಯಲ್ ನೀವು ಏನು ಯೂಸ್ ಮಾಡ್ತೀರೋ ಅದನ್ನು ನೀವು ಸೇಫ್ ಲಾಕರಲ್ಲಿ ಇಟ್ಕೋಬೇಕು. ನೀವು ಅಂದರೆ ಯಾರಿಗೂ ಕೂಡ ನೀವು ಯೂಸ್ ಮಾಡುವಾಗ ಯಾರಿಗೂ ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು. ಅಂದರೆ ಮತ್ತೊಬ್ಬರಿಗೆ ಗೊತ್ತಾಗಬಾರ್ದಂದರೆ ಅದೇ ನಾನು ಹೇಳಿದಲ್ಲ, ನೀವು ಅಂಥ ಒಂದು ಆ್ಯಪನ್ನು ಏನಾದರೂ ನಿಮ್ಮ ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡಿ ಇಟ್ಟಿದ್ದರೆ, ನೀವು ಹೇಳಿದಾಗೆ ಯಾರಾದರೂ ಮತ್ತೊಬ್ಬರು ಬಂದದನ್ನು, ಆದ ಕಾರಣ ಆ ಒಂದು ಯಾವ ಇರೆಲೆವೆಂಟ್ ಆದಂಥ ಯಾವ ಆ್ಯಪನ್ನು ಕೂಡ ನಿಮ್ಮ ಲ್ಯಾಪ್ಟಾಪಲ್ಲಾಗಲಿ ಅಥವಾ ನಿಮ್ಮ ಮೊಬೈಲಲ್ಲಾಗಿ ಡೌನ್ಲೋಡ್ ಮಾಡಿ ಇಟ್ಕೋಬೇಡಿ. ನಿಮಗೆ ಗೊತ್ತಿರ್ತದೆ ಯಾವುದೆಲ್ಲ ಆ್ಯಪ್ ನಿಮಗೆ ಬೇಕು, ಯಾವ ಸಿಸ್ಟಮ್ ನಿಮ್ಮಲ್ಲಿ ಉಂಟು, ಅಂಥ ಆ್ಯಪ್ಗಳನ್ನು ಮಾತ್ರ ಮಾಡಿ. ಈಗ ಒಂದು ಬ್ಯಾಂಕ್, ಆ ಎಕ್ಸ್ ಬ್ಯಾಂಕ್ ಇದೆ ಆ್ಯಪನ್ನು ಮಾತ್ರ ಮಾಡಿ. ಅದು ಬಿಟ್ಟು ಬೇರೆ ಏನಾದರೂ ಸಂಬಂಧಪಟ್ಟದ್ದು ಬೇರೆ ಇದ್ದರೆ ಆ್ಯಪ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ಅದರ ಕ್ರಿಡೆನ್ಷಿಯಲ್ ನೋಡು, ಅದು ಒರಿಜಿನಲ್ ಆ್ಯಪಾ ಅಥವಾ ಅಲ್ವಾ, ಅದನ್ನು ಮಾತ್ರ ನೋಡ್ಕೊಳ್ಳಿ. ಅದು ಬಿಟ್ಟರೆ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ನಾನು ಹೇಳಿದಾಗೆ ಯೂಸರ್ ID, ಪಾಸ್ವರ್ಡ್, ಟ್ರಾನ್ಸಾಕ್ಷನ್, ಲಾಗಿನ್ ಮತ್ತು OTPಗಳು ಅದೆಲ್ಲವು. ಮತ್ತೀಗ ಕೆಲವು ಕಡೆಯಲ್ಲಿ ಏನಾಗಿದೆ, ನಿಮ್ಮದು ಕೆಲವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಅಂದರೆ ನಿಮ್ಮದು ಫೇವರೆಟ್ ಏನಾದರೂ ಇದ್ದಿದ್ರೆ ಅದರ ಕ್ವಶನ್ಸ್ ಕೇಳ್ತಾರೆ. ಬೇರೆ ಬೇರೆ ಥರ ಈಗ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಉಂಟು. ಈಗ ಮೊದಲಿನ ಥರ ಒಂದೇ ಯೂಸರ್ ID, ಪಾಸ್ವರ್ಡ್ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರೊಸೆಸ್ಸು ಬ್ಯಾಂಕ್ಗಳು ಫಾಲೋ ಮಾಡ್ತಾ ಉಂಟು. ಅದೇ ಥರ 1-2 ಸರಿ ಪಾಸ್ವರ್ಡ್ ಎಂಟರ್ ಮಾಡಿದರೆ ಅಲ್ಲಿಗೆ ಇದು ಹೋಗ್ತದೆ, ಇಮಿಡಿಯೇಟಾಗಿ ಬ್ಲಾಕ್ ಆಗಿಬಿಡ್ತದೆ. ಅದು 24 hours ಲಾಕ್ ಆಗಿಬಿಡ್ತದೆ, ನಿಮಗೆ ಯೂಸ್ ಮಾಡಲಿಕ್ಕಿಲ್ಲ. ಮತ್ತು ನೀವೇನಾದರೂ ಕ್ರೆಡಿಟ್ ಕಾರ್ಡಲ್ಲಿ ಟ್ರಾನ್ಸಾಕ್ಷನ್ ಮಾಡಿದರೆ, ಒಂದು ಅಮೌಂಟನ್ನು ಇನ್ನೊಂದು ಕಡೆಗೆ ಕಳಿಸಿದ್ದಾರೆ, ಅದು 1 ಲಕ್ಷದ ಹತ್ರ ಅಮೌಂಟ್ ಆದರೆ ಇಮಿಡಿಯೇಟಾಗಿ ಬ್ಯಾಂಕಿದು ಕಾಲ್ ಬರ್ತದೆ ನಿಮಗೆ. ಆಗಲೇ ಹೇಳ್ತಾರೆ ನೀವು ಯೂಸ್ ಮಾಡ್ತಿದ್ದೀರ, ಎಸ್ ಅನ್ನು ಅಂತ ಹೇಳಿ ಅಂತ. ಹಾಗೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಈ ಥರದ ವ್ಯವಸ್ಥೆಗಳು ಉಂಟು. ಮತ್ತು ನಿಮ್ಮ ಪಾಸ್ವರ್ಡನ್ನು, ನಿಮ್ಮ ಯೂಸರ್ ಐಡಿಯನ್ನು ಅಥವಾ ನಿಮ್ಮ ಏನಾದರೂ ಸೀಕ್ರೆಟ್ ಕ್ವಶನ್ಸ್, ಸೆಕ್ಯೂರಿಟಿ ಕ್ವಶನ್ಸ್ ಎಂತಿದ್ರೂ ಕೂಡ ಯಾರಿಗೂ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಪಾಸ್ವರ್ಡು ಕೂಡ ಸುಲಭವಾದಂತಹ ಪಾಸ್ವರ್ಡ್ಗಳನ್ನು, ಸಿಂಪಲ್ ಆದಂಥ ಪಾಸ್ವರ್ಡ್ಗಳನ್ನು ಯೂಸ್ ಮಾಡಬೇಡಿ. ಈಗ ಜನರಲ್ಲಿ ಈ ಥರದ ಒಂದು ಪ್ರಶ್ನೆಗಳು ಬಂತವೆ. ನಾವು ರೆಗ್ಯುಲರ್ ಆಗಿ ಈ ಥರದ ಇದನ್ನು ಮಾಡ್ತಾ ಇದ್ದರೆ ಯಾರಿಗಾದರೂ ಕೂಡ ಇದನ್ನು ಗೊತ್ತಾಗಿ ಇದನ್ನು ಕದಿಯುವಂಥ ಅವಕಾಶಗಳು ಉಂಟಾ ಅಂತ ಹೇಳಿದರೆ, ನಾವು ಬೇರೆ ಬೇರೆ ಕಡೆಯ ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡಿದರೆ ಅಥವಾ ಬೇರೆ ಮೊಬೈಲ್ಗಳನ್ನು ಯೂಸ್ ಮಾಡಿದರೆ ಬೇರೆಯವರದು, ಆಗ ಇದು ಸೋರಿಕೆ ಆಗುವಂಥ ಅವಕಾಶಗಳು ಉಂಟಾ ಅನ್ನುವಂಥದ್ದು. ಅದಕ್ಕೆ ಇಂಟರ್ನೆಟ್ ಕೂಡ ನಮ್ಮ ಮನೆಯ ಇಂಟರ್ನೆಟ್ಟು ಮತ್ತು ಬೇರೆ ಕಡೆ ಇಂಟರ್ನೆಟ್ಗಳನ್ನು ಯೂಸ್ ಮಾಡುವಾಗ ಅದರಿಂದ ಸೋರಿಕೆ ಅಥವಾ ಅದರಿಂದ ಅವರು ಕದಿಯುವ ಅವಕಾಶಗಳು ಉಂಟಾ? ಖಂಡಿತ ಉಂಟು ಸರ್. ಅದಕ್ಕೋಸ್ಕರ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಅಂತ ಹೇಳ್ತಾರಲ್ಲ. ಈಗ ಜನಗಳೇನು ಮಾಡ್ತಾರೆ, ಕೆಲವು ಕಡೆಗೆ ಹೋಗ್ತಾರೆ, ಎಲ್ಲೆಲ್ಲ ವೈಫೈ ಯೂಸ್ ಮಾಡ್ಕೊಳ್ತಾರೆ, ಮತ್ತೊಬ್ಬರದ್ದು ಹಾಟ್ಸ್ಪಾಟ್ ಎಲ್ಲ ಮಾಡ್ತಾರೆ. ಅದನ್ನು ಸ್ವಲ್ಪ ನಾವು ಸ್ಟಾಪ್ ಮಾಡಬೇಕು. ಯಾವಾಗಲೂ ಏನಾದರೂ ನಮ್ಮದು ಕಾನ್ಫಿಡೆನ್ಷಿಯಲು, ನಮ್ಮದು ಏನಾದರೂ ಹಣಕ್ಕೆ ಸಂಬಂಧಪಟ್ಟ ವ್ಯವಹಾರಗಳಿದ್ದರೆ ಆದಷ್ಟು ನಿಮ್ಮ ಮನೆಯ ವೈಫೈಯಲ್ಲಿ, ಮನೆಯ ಇಂಟರ್ನೆಟ್ಟಲ್ಲಿ ನೀವು ಇರುವಂಥ ಜಾಗದ ಯಾವಾಗಲೂ ರೆಗ್ಯುಲರ್ ಆಗಿರುವಂಥ ಜಾಗದ ಇಂಟರ್ನೆಟ್ಟಲ್ಲಿ ನೀವು ಯೂಸ್ ಮಾಡ್ಕೋಬೇಕು. ಯಾಕಂದರೆ ಹೆಚ್ಚಿನ ಟೈಮಲ್ಲಿ ನೋಡಿರ್ಬೋದು, ನೀವೇನಾದರೂ ಈಗ ಮೊಬೈಲಿಗೆ ರೀಚಾರ್ಜ್ ಮಾಡಬೇಕು, ಮತ್ತೊಂದು ಮಾಡಬೇಕಂತಿದ್ದರೆ ಬೇರೆ ಹಾಟ್ಸ್ಪಾಟಲ್ಲಿ ಯೂಸ್ ಮಾಡಿದರೆ ಅದು ತಗೊಳ್ಳೋದಿಲ್ಲ. ಅದು ಹೇಳ್ತದೆ ನಿಮ್ಮ ಹೋಮ್ ವೈಫೈನ ಯೂಸ್ ಮಾಡ್ಕೊಳ್ಳಿ ಅಂತ ನಿಮ್ಗೊಂದು ಮೆಸೇಜ್ ಕೊಡ್ತದೆ. ಅದು ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಆದ ಕಾರಣ ಎಲ್ಲರೂ ಏನಾದರೂ ಇಂಥ ಒಂದು ಟ್ರಾನ್ಸಾಕ್ಷನನ್ನು ಮಾಡಬೇಕಾದ್ರೆ ನೀವು ಆದಷ್ಟು ನಿಮ್ಮ ಮನೆಗೆ ಸಂಬಂಧಪಟ್ಟ, ನಿಮ್ಮ ಸ್ವಂತಕ್ಕೆ ಸಂಬಂಧಪಟ್ಟಂಥ ಆ ಒಂದು ಇಂಟರ್ನೆಟ್ ಅಡಿಯಲ್ಲೇ ಮಾಡಿ, ಅದು ಬಿಟ್ಟು ಬೇರೆ ಕಡೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ನೀವೇನು ಟೈಮ್ ಆಚೆಚೆ ಆಗ್ಬೋದು, ಆದರೆ ನಿಮಗೆ ಸೇಫ್ಟಿ, ಸೆಕ್ಯೂರಿಟಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಲ್ಲೂ ನಿಮಗೆ ಅದೊಂದು ವ್ಯವಸ್ಥೆ ಸರಿ ಉಂಟು, ನಿಮ್ಮ ಇನ್ಸ್ಟಿಟ್ಯೂಟ್ ಆಗಲಿ, ನಿಮ್ಮ ಕಂಪನಿ ಆಗಲಿ, ಅದರೊಳಗೆ ನಿಮಗೆ ಅಲ್ಲೆಲ್ಲಿ ಎಲ್ಲಿ ವ್ಯವಸ್ಥೆ ಉಂಟು ಅಲ್ಲಿ ಮಾಡಿ. ಅದು ಬಿಟ್ಟು ಪಬ್ಲಿಕ್ ಪ್ಲೇಸಲ್ಲೆಲ್ಲ ಎಲ್ಲೆಲ್ಲ ಹೋಗಿ ನೀವು ಆ ಥರದ ಟ್ರಾನ್ಸಾಕ್ಷನನ್ನು ಮಾಡಬೇಡಿ. ಅದು ಎಲ್ಲಿ ವಲ್ನರೇಬಲ್ ಆಗಿರ್ತದೆ, ಅದು ಬೇಗನೆ ನಿಮ್ಮ ಒಂದು ಇನ್ಫಾರ್ಮೇಷನನ್ನು ತಗೊಳ್ಳುವಂತಹ ಒಂದು ಸಾಮರ್ಥ್ಯ ಅವರಿಗೆ ಇರ್ತದೆ. ಅಂದರೆ ಆ ಒಂದು ಇಂಟರ್ನೆಟ್ ಇದರಿಂದ ಅವರು ಹೇಗಾದರೂ ಬೇಕಾದರೆ ಅದನ್ನು ತಗೊಳ್ಳುವಂಥ ಚಾನ್ಸಸ್ಸು ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಳ್ಳೆಯದು ಶರಣ್ ಕುಮಾರ್ ಶೆಟ್ಟಿ ಅವರೇ. ಮುಖ್ಯವಾಗಿ ನಮ್ಮ ಉಳಿತಾಯ, ನಮ್ಮ ಫೈನಾನ್ಸು, ಅದರ ಮ್ಯಾನೇಜ್ಮೆಂಟು
ಉಳಿತಾಯ, ಗಳಿಕೆ, ಉಳಿಕೆ ಈ ಎಲ್ಲ ವಿಷಯಗಳು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಂತ್ರಜ್ಞಾನದ ಒಂದು ವಿಶೇಷವಾದಂತಹ ಡೆವಲಪ್ಮೆಂಟ್ ಏನಿದೆ ಅದರ ಮಧ್ಯೆ ಕೂಡ ನಾವು ಯಾವ ರೀತಿಯಲ್ಲೆಲ್ಲ ಜಾಗರೂಕತೆಯನ್ನು ಮಾಡಿದರೆ ನಮ್ಮ ಹಣವನ್ನು ಒಳ್ಳೆಯ ರೀತಿಯಿಂದ ಗಳಿಸಿ ಉಳಿಸಬಹುದು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ.